ಹಾಲೆಲೂಯ. ಎಲ್ಲ ನಾಮಕ್ಕಿಂತಲೂ ಮೇಲಾದದ್ದು. ಹಾಲೆಲೂಯ. ಎಲ್ಲ ಶಕ್ತಿಗಿಂತಲೂ ಮೇಲಾದದ್ದು. ಹಾಲೆಲೂಯ. ಆಮೆನ್. ಆತನ ಜ್ಞಾನವನ್ನು ನಾವು ಅರಿತುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಲೆಲೂಯ. ನಾವು ಅರಿಕೆ ಮಾಡೋಣ. ಹಾಲೆಲೂಯ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಥ್ಯಾಂಕ್ ಯು ಜೀಸಸ್. ಜೀಸಸ್, ವಿ ಲವ್ ಯು ಪಾ. ಎಲ್ಲ ನಾಮಕ್ಕಿಂತಲೂ ಮೇಲಾದದ್ದು. ಹಾಲೆಲೂಯ. ರಕ್ಷಣೆಗಿರುವ ಒಂದೇ ನಾಮ ಯೇಸುವಿನ ನಾಮ. ಹಾಲೆಲೂಯ. ನಂಬುವರೆಲ್ಲರೂ ಕೈಗಳನ್ನು ತಟ್ಟಿ, ರಕ್ಷಣೆಗಿರುವ ಒಂದೇ ನಾಮ ನನ್ನ ಯೇಸುವಿನ ನಾಮ. ಥ್ಯಾಂಕ್ ಯು ಜೀಸಸ್. ನನ್ನ ಭಯ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಉನ್ನತನಾದ ನನ್ನೆಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆ. ಮಹಿಮೆಗೆ ಪಾತ್ರನೇ. ಎಲ್ಲರೂ ಸೇರಿ ಜೋರಾಗಿ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು, ಯೇಸು, ಯೇಸು ನೀ ಉನ್ನತ. ಯೇಸು, ಯೇಸು, ಯೇಸು ಉನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ಯೇಸು. ವೈರಿಯ ಹೊಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು. ರಕ್ಷಣೆ, ಆಮೆನ್. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಯೇಸು. ಆಮೆನ್. ವೈರಿಯ ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಶಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮಕ್ಕೆ. ಎಲ್ಲ ಶಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ನಾಮಕ್ಕೆ. ಯಾರ ನಾಮ? ಯೇಸು, ಯೇಸು, ಯೇಸು ಉನ್ನತ. ಯೇಸು, ಯೇಸು, ಯೇಸು ಉನ್ನತ. ಯೇಸು, ಯೇಸು, ಯೇಸು ನೀ ಉನ್ನತ. ಆಮೆನ್. ಆತನ ನಾಮ ಉನ್ನತ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ. ಮಹಿಮೆಗೆ ಪಾತ್ರನೇ, ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ
ಜ್ಞಾನಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ಆಮೆನ್. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಕೈಗಳನ್ನು ತಟ್ಟಿ ರಕ್ಷಣೆ ನೀಡುವ ನಾಮವದು, ಸ್ವಸ್ಥತೆ ಕೊಡುವ ನಾಮವಿದು. ನನ್ನ ನಿಮ್ಮ ಪಾಪವನ್ನು ತೊಳೆಯುವ ಒಂದೇ நாம ஆத்துனே. ஹல்லேலூயா. தொடுவார். எங்கள் இதயத்தை மறுபடியும் புதிதாக மாற்ற வல்லவராக இருக்கிறார். அந்த நம்பிக்கையோடு இந்த பாடலை பாடலாமா? ஆத்மஸ்வரூபனே, பிரிய ஆத்மஸ்வரூபனே, ಈಗ ಬಾ, ನಮ್ಮ ಮಧ್ಯೆ ಇಳಿದು ಬಾ ತಂದೆಯೇ. ಸ್ತೋತ್ರ ರಾಜ, ನನ್ನ ಹೃದಯದೊಳಗೆ ಇಳಿದು ಬಾ ತಂದೆಯೇ. ನಮ್ಮನ್ನು ಪರಿಪೂರ್ಣವಾಗಿ ನಿಮ್ಮ ಹಾಗೆ ಮಾಡು ರಾಜ. ಸ್ತೋತ್ರ ತಂದೆಯೇ. Let us develop the attitude of Christ in us. Let us live like Christ. Let us love like Christ. ಯೇಸುವಿನ ಹಾಗೆ ಒಬ್ಬೊಬ್ಬರನ್ನು ಪ್ರೀತಿಸೋಣ. ಅದಕ್ಕಾಗಿ ನಮ್ಮನ್ನು ನಾವೇ ದೇವರ ಕರಗಳಿಗೆ ಸಮರ್ಪಿಸಿ ಈ ಹಾಡನ್ನು ಹಾಡೋಣ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಆತ್ಮಸ್ವರೂಪನೇ, ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು.
ಬೆಟ್ಟದಲ್ಲಿ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ನಮ್ಮ ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. Thank you, Lord Jesus. ಆತ್ಮನ ವರಗಳಿಂದ ಎದ್ದು ಮೆನುಗಲು ಅಭಿಷೇಕ ಮಾಡಯ್ಯ, ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. Thank you, Lord Jesus. Hallelujah. ಇನ್ನೊಂದು ಬಾರಿ ಕರಗಳನ್ನು ಮೇಲೆತ್ತಿ, ಎಲ್ಲರೂ ಕರಗಳನ್ನು ಮೇಲೆತ್ತಿ. ಆತನು ನಮ್ಮನ್ನು ನಮ್ಮ ಹೊಲಸಾದ ಪಾಪದಿಂದ ಬಿಡಿಸಿದ್ದಾನೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಆತನು ತನ್ನ ರಕ್ತವನ್ನು ನಮಗಾಗಿ ಸುರಿಸಿ ಎಸ್ ಪರ್ಚೇಸ್ಡ್ ಅಸ್, ಅದನ್ನು ನಾವು ಎಂದಿಗೂ ಮರೆಯಬಾರದು. ಇನ್ನೊಂದು ಬಾರಿ ಈ ಪ್ಯಾರಾಗ್ರಾಫ್ನ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹೊಲಸಾದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದೆ, ಹೊಲಸಾದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದೆ. ಪಾಪ ತೊಳೆದು ಶುದ್ಧಿ ಪಡಿಸಯ್ಯ ಈ ದಿವ್ಯ ಸಮಯದೊಳು. ನಮ್ಮ ಪಾಪ ತೊಳೆದು ಶುದ್ಧಿ ಪಡಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ
Praise you, Master Lord. Hallelujah. Thank you, Lord Jesus. Praise Jesus. ನಾವಿಲೆ ತುದಿ ಇರಕಟ್ಟಂ ನಮ್ಮ ನಾಲಿಗೆಯಲ್ಲಿ ಯಾವಾಗಲೂ ದೇವರ ಸ್ತುತಿ ಇರಲಿ. ಜೋರಾಗಿ ಆತನನ್ನು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್. ಪ್ರೈಸ್ ಯು ಮಾಸ್ಟರ್. Hallelujah. Amen. Hallelujah. கைகளை தட்டி அவர் நாமத்தை மகிமைப்படுத்தலாம். அவர் நாமத்தை மகிமைப்படுத்தலாம். எல்லா மகிமைக்கும் ஒருவரே பார்த்திரர். ஹalleluya. எங்கள் கண்கள் அவரையே பார்க்கட்டும். என் எஜமானனையே பார்க்கட்டும். என் கண்கள் எப்பொழுதும் அவரையே பார்க்கட்டும். அப்பா, உம்மிலே நான் சாய்ந்திருக்கிறேன் ஆண்டவரே. உம்மையே நான் நோக்கி பார்க்கின்றேன் ஆண்டவரே. என் ஆராத்தியன் நீர்தானே சுகர். என் ஆராத்தியன் நீர்தானப்பா. Hallelujah. You deserve all the praises, Lord. You are worthy of all the praises, Lord. Hallelujah. எஜமானனே, எஜமானனே, என் இயேசு ராஜனே, என் எண்ணமெல்லாம் என் ஏக்கமெல்லாம் உம் சித்தம் செய்வதுதானே. ஹalleluya. கைகளை தட்டி அவர் நாமத்தை மகிமைப்படுத்தி பாடலாம். எஜமானனே, 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 என் இயேசு உமக்காகத்தான் வாழ்கிறேன். பரலோகம் திறந்தீரையா, பரலோகம். எஜமானனே, 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 என் இயேசு ராஜனே. உயிர் வாழும் நாட்களெல்லாம் ஓடி ஓடி உழைத்திடுவே. நான் உயிர் வாழும் இயேசுவுக்கு ஓடி 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 உழைத்திடுவே. அழைத்தீரே உம் சேவைக்கு, என்னை அழைத்தீரே உம் சேவைக்கு. அதை நான் மறப்பேனோ, அதை நான். எஜமானனே, 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 என் இயேசு ராஜனே. அப்பா, உம் சந்நிதியில்தான் அகல் மகிழ்ந்து களி கூறு.
எஜமானனே என் இயேசு ராஜனே. ஹல்லேலூயா ஹல்லேலூயா. அவர் மரிக்கிறதுக்காகவே வந்தார், எங்களுக்காக பலியாகவே வந்தார். ஆமென். எங்களுக்கு பரலோகம் திறக்கிறதுக்காக, எங்களுக்காக பலியாவதுக்காகவே வந்தார். ஹல்லேலூயா. ஆமென். கடைசியாக பாடலாம். உமக்காகத்தான் வாழ்கிறேன், உம்மைத்தான் நேசிக்கிறேன், உமக்காகத்தான் வாழ்கிறேன், உம்மைத்தான் நேசிக்கிறேன். பலியாகி என்னை மீட்டீரே, பலியாகி என்னை மீட்டீரே. பரலோகம் திறந்தீரையா, பரலோகம் திறந்தீரையா. கூப்பிடுங்க. எஜமானனே எஜமானனே ராஜனே. ஹல்லேலூயா 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 ஹல்லேலூயா. துதிக்கலாம் துதிக்கலாம். ஹல்லேலூயா 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 ஹல்லேலூயா. இயேசுவே 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 இயேசுவே. என் எஜமானனே என் எஜமானனே என் எஜமானனே. இருப்பதனால் மட்டும்தான் நாங்களும் இன்றைக்கு உயிரோடு வாழ்ந்து கொண்டிருக்கிறோம். எங்கேயோ ஓடி திரிந்து பாவத்தில் விழுந்திருந்த எங்களை இன்றைக்கு அவர் அழைத்து கொண்டு அவர் ஆலயத்தில் நிறுத்தியிருக்கிறார். நாங்கள் இங்கே நின்று கொண்டிருக்கிறது அவருடைய சுத்த கிருபை மட்டும்தான். அவருடைய பிரசன்னத்தில் நிற்கும் பொழுது எங்களுக்கு மகிழ்ச்சி. ஒரு குழந்தை தாயின் மடியில் தவழ்ந்து குலுங்குவது போல இயேசுவின் பிரசன்னத்தில் நாங்கள் சந்தோஷமாக இருக்கலாமா? இந்த காலை நேரத்தில் பகல் நேரம் பாடல் நீரே, எங்கள் இரவு நேரத்தின் கனவு நீரே. ஏசப்பா உமக்கே ஆராதனை என்று பாடலை பாடலாமா? தேங்க்யூ மாஸ்டர் ஜீசஸ். ஸ்தோத்திரம் தகப்பனே. ஹல்லேலூயா. சந்தோஷமாக மகிழ்ச்சியோட இயேசுவின் பிரசன்னத்தில் நின்று கொண்டிருக்கிறோம் என்று மறக்காம பாடலாமா இந்த பாடலை? மகிழ்ச்சியின் மகுடம் நீதானையா மனவாளரே, உம்மை மறவேன். மகிழ்ச்சியின் மகுடம் நீதானையா மனவாளரே, உம்மை மறவேன். தாய்மடியில் தவழும் குழந்தை போல மகிழ்ச்சியாய் இருக்கின்றேன்.
மகிழ்ச்சியின் மகிழ்ச்சியின் மகுடம் நீதானையா மனவாளரே உம்மை மறவே மகிழ்ச்சியின் மகுடம் நீதானையா மனவாளரே உம்மை மறவே பகல் நேரம் பாடல் நீரே இரவெல்லாம் கனவு நீரே மெய்யான சந்தோஷம் நீரே நாளெல்லாம் உம்மை பாடுவேன் என் நாட்களெல்லாம் உம்மை பாடுவேன் எங்கள் கவலை கஷ்டம் பெருகும் போது இயேசுவை நோக்கி பார்த்தால் மட்டும் போதும் நாங்கள் ஒன்றும் சொல்ல தேவையில்லை அவருக்கு எங்கள் வேதனை தெரியும் புரியும் அவர் அறிந்திருக்கிறார் அவர் எங்களை தேடி வந்த கர்த்தனாக இருக்கிறார் அவரை போல யார் இருக்க முடியும் அவரை மட்டும் நோக்கி பார்க்கலாமா வார்த்தை சொல்கிறது அப்பா நான் எங்கள் கஷ்டங்கள் நேரங்களிலே நாங்கள் எங்கே எட்டி பார்ப்போம் எங்களுக்கு உதவி வரும் பர்வதங்களில் மட்டும்தான் எங்களுக்கு உதவி வரும் பர்வதம் எங்கள் இயேசு மட்டும்தான் ஸ்தோத்திரம் ராஜா thank you Lord Jesus ஆமென் கவலைகள் பெருகி கலங்கும் போது மகிழ்வித்தீரும் அன்பினார் கவலைகள் பெருகி கலங்கும் போது மகிழ்வித்தீரும் அன்பினார் கால்கள் சறுக்கி தடுமாறும் போது தாங்கி நீர் கிருபையினார் என் கால்கள் சறுக்கி தடுமாறும் போது தாங்கி நீர் கிருபையினார் கரங்களை உயர்த்தி சொல்லலாமா மகிழ்ச்சியின் மகுடம் நீர்தானையா மனவாளரே உம்மை மறவே மகிழ்ச்சியின் மகுடம் நீர்தானையா மனவாளரே உம்மை மறவே பகல் நேரம் பாடல் நீரே இரவெல்லாம் கனவு நீரே என் மெய்யான சந்தோஷம் நீரே நாளெல்லாம் உம்மை பாடுவேன் என் நாளெல்லாம் உம்மை பாடுவேன் என் நாட்களெல்லாம் உம்மை பாடுவேன் என் வாழ்நாளெல்லாம் உம்மை பாடுவேன் மகிழ்ச்சி மகுடம் நீர்தானையா மனவாளரே உம்மை மறவே மகிழ்ச்சியின் மகுடம் நீர்தானையா மனவாளரே உம்மை மறவே thank you Lord ஜோராக கரங்களை தட்டி பரிசுத்த ஆவியானவர் எங்கள் மத்தியில் இருக்கிறார் Amen. Hallelujah. All to Jesus I surrender. Hallelujah. எங்கள் எல்லாவற்றையும் உமக்கு ஒப்பு கொடுக்கிறோம் ஆண்டவரே எங்கள் எல்லாவற்றையும் உமக்கு ஒப்பு கொடுக்கிறோம் ஆண்டவரே எங்களை பயன்படுத்திக் கொள்ளும் எங்களை யூஸ் பண்ணிக்கொள்ளும் ஆண்டவரே Hallelujah. All to Jesus I surrender all to him I freely give I will ever love and trust him in his presence daily live I surrender all I surrender all I surrender all I surrender
surrender all. I surrender all. I surrender all to Thee, my blessed Savior. I surrender all. I surrender all. I surrender all to Thee, my blessed Savior. I surrender all. Amen. Hallelujah. Thank you, Jesus. ಆಮೆನ್. ಹಲ್ಲೆಲೂಯಾ. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನು ಆರಾಧನೆ. கர்த்தரை துதிக்கலாமா? கர்த்தர் நல்லவர், அவர் கிருபை என்றும் உள்ளது, ಆತನ ಕೃಪೆ ಶಾಶ್ವತ. ಥ್ಯಾಂಕ್ ಯು ಲಾ. ನೀವು ತಟ್ಟುವಂಥ ಚಪ್ಪಾಳೆ ಜೋರಾಗಿ ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿರಲಿ. ಯೇಸುವನ್ನು ಆರಾಧನೆ ಮಾಡುವಂಥವರಾಗೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು. ಕರ್ತನಿಗೆ ಕೊಡಬೇಕಾದ್ದನ್ನ ಸರಿಯಾದ ರೀತಿಯಲ್ಲಿ ಸಲ್ಲಿಸಬೇಕು. ಎಪ್ಪಡಿ ತುದಿಯ ಸಲ್ಲುತ್ತಿಗರೋಮೋ ಸ್ತುತಿ ಸ್ತೋತ್ರ ಆರಾಧನೆಗಳನ್ನು ದೇವರಿಗೆ ಅರ್ಪಿಸ್ತೇವೆ, ಅದೇ ರೀತಿ ಕರ್ತನಿಗೆ ಕೊಡಬೇಕಾದ ದಶಮಾಂಶಗಳನ್ನು ಕೊಡಬೇಕು. ಯಾವತ್ತೂ ಇದ್ರ ಬಗ್ಗೆ ಹೇಳಿಲ್ಲ, ಆದರೆ ಇಲ್ಲಿ ಕೂತಿದ್ದಾಗ ಪವಿತ್ರಾತ್ಮನು ತಿಳಿಸಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಮಲಾಕಿ 3ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದೋಣ. മലാക്കി 3ാം അധ്യായം മലാക്കി 3:8 ವಚನದಲ್ಲಿ ದೇವರಿಂದ ಕದ್ದುಕೊಳ್ಳುವುದನ್ನು ನಿಲ್ಲಿಸಿರಿ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಕರ್ತருக்கு கொடுக்க வேண்டியதை திருடுறது. ಅದು ನಿಮಗೆ ದೇವರೇ ಕೊಟ್ಟಿದ್ದು, ಆದರೆ ದೇವರಿಂದ ಕದ್ದುಕೊಳ್ತೀರಾ. ದೇವರಿಂದ ಕದ್ದುಕೊಳ್ಳುವುದನ್ನು ನಿಲ್ಲಿಸಿರಿ. ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಾರದು, ಆದರೆ ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೀರಿ ಎಂದು ಕೇಳ್ತೀರಾ? ನಿಮ್ಮ ದಶಮ ಭಾಗವನ್ನು ನೀವು ನನಗೆ ಅರ್ಪಿಸಬೇಕಿತ್ತು. ವಿಶೇಷ ಕಾಣಿಕೆಗಳನ್ನು ನೀವು ನನಗೆ ಕೊಡಬೇಕಾಗಿತ್ತು, ಆದರೆ ನೀವು ಹಾಗೆ ಮಾಡಲಿಲ್ಲ. கர்த்தருக்கு கொடுக்க வேண்டிய தசமாம்சத்தை நீங்கள் கொடுக்கவில்லை. என்கிட்ட இல்லை திருடுறீங்களா? ஆண்டவர் கேட்கிறாரு, என்னிடத்தில் என்று திருடுறீங்களா? நன்னிಂದ ಕದ್ದುಕೊಳ್ತೀರಾ? I never spoken about this, but Holy Spirit prompted me to speak. ಪರಿಶುದ್ಧಾತ್ಮನು ಮಾತಾಡುವಂತೆ ಹೇಳಿದಕ್ಕೆ ನಾನು ಮಾತಾಡ್ತಾ ಇದ್ದೇನೆ. ಎಷ್ಟು ಜನ ದೇವರಿಗೆ ಕೊಡುವಂಥ ದಶಮಾಂಶವನ್ನು ಕದ್ದು ತಿಂತಾ ಇದ್ದೀರಾ? ನಿಮ್ಮ ಕಷ್ಟಗಳು ತೀರದೇ ಇಲ್ಲ. ಹೇಳ್ತೀನಿ ಕೇಳಿ. ಕರ್ತನಿಗೆ ನೀವು ಕೊಟ್ಟರೆ ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ. ನಿಮಗೆ ಕೊರತೆ ಬರಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ, ಕೊರತೆ ಬರುತ್ತೋ. ಆದರೂ ಆ ಕೊರತೆಯಲ್ಲೂ ಕೂಡ தேவரு ನಿಮ್ಮ ಕೊರತೆಯನ್ನು நீಗಿಸ್ತಾನೆ. ஆமென். நீங்கள் கொடுத்த 1000 மடங்கு கொடுக்கிறார், நான் அதில் போய் உபதேசம் நான் செய்ய மாட்டேன். கொடுத்தால் உங்களுக்கு குறை வருது, யாரும் குறை வர மாட்டேன், குறை வருது. ஆனாலும் இருக்கிற கொஞ்சத்தை ஆண்டவர் ஆசீர்வதித்து பிறகு செய்ய போகிறார். 2 ಮೀನು 5 ರೊಟ್ಟಿಯನ್ನು 20,000 ಜನಕ್ಕೆ ಹಂಚಿದ್ರು. ದೇವರಿಂದ ಕದ್ದುಕೊಂಡಿದ್ದನ್ನ ದೇವರಿಗೆ ಕೊಡಿ. 2 ಕೊರಿಂಥಿಯರು 9ನೇ ಅಧ್ಯಾಯ
4ನೇ ವಾಕ್ಯದಿಂದ ಓದೋಣ. ಓದಿ ಮುಂದಕ್ಕೆ, ಮೇಲಕ್ಕೆ ಹೋಗಪ್ಪ, ಮೇಲಕ್ಕೆ ಹೋಗು. 6ನೇ ವಾಕ್ಯ. ಸ್ವಲ್ಪವಾಗಿ ಬಿತ್ತುವವನು 9:6, 2 ಕೊರಿಂಥರು 9:6. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಿರಿ, ಸ್ವಲ್ಪ ಬಿತ್ತುವವನು ಕೇವಲ ಸ್ವಲ್ಪವನ್ನೇ ಕೊಯ್ಯುವನು, ಆದರೆ ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. 7ನೇ ವಚನ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹೃದಯದಲ್ಲಿ ಎಷ್ಟನ್ನು ನಿರ್ಧರಿಸಿಕೊಂಡಿದ್ದಾನೋ ಅಷ್ಟನ್ನೇ ಕೊಡಬೇಕು. ಯಾವನು ದುಃಖದಿಂದ ಕೊಡಬಾರದು. ದೇವರ ರಾಜ್ಯಕ್ಕೆ ದುಃಖದಿಂದ ಅಯ್ಯೋ ಕೊಡಬೇಕಲ್ಲಪ್ಪ, ಕೊಡುಕ ಬೇಂಡುಮೇ, ಪಾಸ್ಟ್ರಿ ಕೇಟಿಟ್ಟ, ಪಾಸ್ಟ್ರಿ ಕೊಡುಗರದಿಲ್ಲ. ನೀವು ಯು ಆರ್ ಗಿವಿಂಗ್ ಟು ಗಾಡ್. ನಿನ್ನ ದುಡ್ಡೆಲ್ಲ ತೊಗೊಂಡೋಗಿ ನಾನು ಮಜಾ ಮಾಡೋದಿಲ್ಲ, ತೊಗೊಂಡೋಗಿ FD ಇಡ್ತೀನಿ, ಬ್ಯಾಂಕಲ್ಲಿ ಇಡ್ತೀನಿ. ನಮಗೊಂದು ವಿಸ್ತಾರವಾದ ಜಾಗ ಬೇಕಾಗಿದೆ, ಮುಂದೆ ಏನೇನೋ ನಮ್ಮ ಪ್ಲ್ಯಾನ್ಗಳಿದೆ ಮಾಡೋಣ ಅಂದ್ಕೊಂಡೆ, ಅದಕ್ಕೆಲ್ಲ ದುಡ್ಡು ಬೇಕಲ್ಲ. ಯಾವುದೂ ಕೂಡ ಹಾಳಾಗೋದಿಲ್ಲ. ಅಲ್ಲದೆ ಯಾವನು ಒತ್ತಾಯದ ದೆಸೆಯಿಂದ ಕೊಡಬಾರದು. ಸಂತೋಷವಾಗಿ ಕೊಡುವನನ್ನು ದೇವರು ಪ್ರೀತಿಸುತ್ತಾನೆ. ಆಮೆನ್. சந்தோஷமா கொடுக்கிறவனே ஆண்டவர் என்ன செய்வார்? ஆசீர்வதிக்கிறார். ಎಷ್ಟು ಜನ ಕದ್ದುಕೊಳ್ತಾ ಇದ್ದೀರ ದೇವರಿಂದ? ಅಯ್ಯೋ ನಮ್ಗೆ ತುಂಬ ಕಷ್ಟ. ನಿನ್ನ ಕಷ್ಟ ಈ ಜನ್ಮದಲ್ಲಿ ಮುಗಿಯಲ್ಲ. ಮೊದಲು ಬಂದ ಸಂಬಳವನ್ನು ಡ್ರಾ ಮಾಡಿ ಅದ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನಮಗೆ ನೀನು ಕೈನ ಪ್ರಯಾಸವನ್ನು ಆದಾಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದರಲ್ಲಿ ನಿನಗೆ ದಶಮಾಂಶವನ್ನು ಕೊಡುವಾಗ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯಾರು ಬಲವಂತವಾಗಿ ಕೊಡಬೇಡಿ, ಸಂತೋಷமாக கொடுங்கள். கர்த்தர் உங்களை ஆசீர்வதிக்கிறார். ಕೈಗಳನ್ನು ಬೈಬಲ್ ಕೆಳಗಡೆ ಇಟ್ಬಿಟ್ಟು ತಂದೆಗೆ ಸ್ತೋತ್ರ ಮಾಡ್ತಾ ಎಲ್ಲ ಘನತೆ ಆತನಿಗೆ ಅರ್ಪಿಸೋಣ. ಎಲ್ಲ ಮಹಿಮೆ ಕರ್ತರಿಗೆ ಸಲ್ಲುತ್ತದೆ. ಹಲ್ಲೆಲೂಯಾ. ನಿಮಗಾರಾಧನೆ. ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ, ನಲಿದಾಡುವೆ ಯೇಸು ನಿಮ್ಮ ಮಡಿಲಲ್ಲಿ, ನೋಡುವಾಸೆ ಮಾತಾಡುವಾಸೆ ಬದುಕುವಾಸೆ ದೇವಾ ನಿಮ್ಮ ಜೊತೆಯಲ್ಲಿ. ಕೈಗಳನ್ನು ತಟ್ಟಿ ಹಾಡೋಣ. ಎಲ್ಲ ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರು ಒಳ್ಳೆಯವರು. ಯೇಸುವಿಗೆ ಸ್ತೋತ್ರ. ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ, ನಲಿದಾಡುವೆ ಯೇಸು ನಿಮ್ಮ ಮಡಿಲಲ್ಲಿ. ಹಾಡ್ರಿ ಎಲ್ಲ. ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ, ನಲಿದಾಡುವೆ ಯೇಸು ನಿಮ್ಮ ಮಡಿಲಲ್ಲಿ, ನೋಡುವಾಸೆ ಮಾತಾಡುವಾಸೆ ಬದುಕುವಾಸೆ ದೇವ ನಿಮ್ಮ ಜೊತೆಯಲ್ಲಿ, ನೋಡುವಾಸೆ ಮಾತಾಡುವಾಸೆ ಬದುಕುವಾಸೆ ದೇವ ನಿಮ್ಮ ಜೊತೆಯಲ್ಲಿ. ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ, ನಲಿದಾಡುವೆ ದೇಸು ನಿಮ್ಮ ಮನಲ್ಲಿ. ಆಡ್ರಿ ಎಲ್ಲ. ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ, ನಲಿದಾಡುವೆ ಯೇಸು ನಿಮ್ಮ ಮಡಿಲಲ್ಲಿ, ಗುರಿಯಾಗಿರುವೆ
ಕೈಯಲ್ಲಿ ಕುರುಬಾನಾಗು ನೀನು ನಮ್ಮ ಬಾಳಲ್ಲಿ ಕುರಿಯಾಗಿರುವೆ ಅಪ್ಪ ನಿಮ್ಮ ಕೈಯಲ್ಲಿ ಕುರುಬಾನಾಗು ನೀನು ನಮ್ಮ ಬಾಳ ಜೇಡಿ ಮಣ್ಣು ನಾನು ರೂಪಿಸುವವನು ನೀನು ಅವನು ನೀನು ಜೇಡಿ ಮಣ್ಣು ನಾನು ರೂಪಿಸುವವನು ಕುಂಬಾರ ನೀನಾಗು ಕುಂಬಾರ ನೀನಾಗು ನನ್ನ ಬದುಕಲ್ಲಿ ಹಾಡ್ರಿಯಲ್ಲ ನೀನಾಗು ನನ್ನ ಬದುಕು ನೋಡುವಾಸೆ ಅಪ್ಪ ಮಾತಾಡುವಾಸೆ ಬದುಕುವಾಸೆ ದೇವ ನಿಮ್ಮ ಜೊತೆಯಲ್ಲಿ ನೋಡುವಾಸೆ ಮಾತಾಡುವಾಸೆ ಬದುಕುವಾಸೆ ದೇವ ನಿಮ್ಮ ಜೊತೆಯಲ್ಲಿ ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ ನಲಿದಾಡುವೆ ಯೇಸು ನಿಮ್ಮ ಮಡಿಲಲ್ಲಿ ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ ನಲಿದಾಡುವೆ ಯೇಸು ನಿಮ್ಮ ಮಡಿ ಬರುಡಾಗಿರುವೆ ಅಪ್ಪ ಈಲೋ ಚಿಗುರುವಾಸೆ ಯೇಸು ನಿಮ್ಮ ವಾಕ್ಯದಿ ಬರುಡಾಗಿರುವೆ ಅಪ್ಪ ಈ ಲೋಕದಿ ಚಿಗುರುವಾಸೆ ಯೇಸು ನಿಮ್ಮ ವಾಕ್ಯ ಆತ್ಮದ ನೀರನ್ನು ಸುರಿಸು ವಾಕ್ಯದ ಕಟ್ಟೆಯ ಕಟ್ಟು ಆತ್ಮದ ನೀರನ್ನು ಸುರಿಸು ವಾಕ್ಯದ ಕಟ್ಟೆ ನಿನ್ನಲ್ಲಿ ನಾ ಬೆಳೆದು ನಿಮ್ಮಲ್ಲೇ ನಾ ಬೆಳೆದು ಫಲ ಕೊಡುವೆನು ನಿಮ್ಮಲ್ಲೇ ನಾ ಬೆಳೆದು ಫಲ ಕೊಡುವೆನು ನೋಡುವಾಸೆ ಮಾತಾಡುವಾಸೆ ಬದುಕುವಾಸೆ ದೇವ ನಿಮ್ಮ ಜೊತೆಯಲ್ಲೇ ನೋಡುವಾಸೆ ಮಾತಾಡುವಾಸೆ ಬದುಕುವಾಸೆ ದೇವ ನಿಮ್ಮ ಜೊತೆಯಲ್ಲೇ ಮಗುವಾಗುವೆ ಪಾಣಿನಲ್ಲಿ ನಲಿದಾಡುವೆ ಯೇಸು ನಿಮ್ಮ ಮಡಿಲಲ್ಲಿ ಮಗುವಾಗುವೆ ಅಪ್ಪ ನಿಮ್ಮ ತೋಳಲ್ಲಿ ನಲಿದಾಡುವೆ ಯೇಸು ನಿಮ್ಮ ತೋಳಲ್ಲಿ ನೇತಿಯ ತುಯರಮೆಲ್ಲ பாடுங்கோ மறைந்தாதையா நேத்திர துயர வெல்லா இன்று மறைந்தாதையா நிம்மதி பிறந்ததையா அது நிரந்தரமானதையா நிம்மதி பிறந்ததையா அது நிரந்தரமானதையா கோடி கோடி நன்றி டாடி ஏசப்பா கோடி கோடி நன்றி டாடி ಕೈ ತಟ್ಟಿ ಎಲ್ಲ ಕೈಗಳೇ ತಟ್ಟಿ ಜೋರ ಕರಗಳೇ ತಟ್ಟಿ ಪಾಡನು ಆಮೇನ್ ಆಮೇನ್ நன்றி பலி பாடுங்க நல்லவரே உமக்கு அதிகாலை ஆனந்தமே ஏசப்பாவும் திருப்பாதமே அதிகாலை ஆனந்தமே ஏசப்பா உன் திருப்பாதமே இரவெல்லாம் காத்தீர் இன்னொரு நாள் தந்தீர்
கைகளை தட்டி பாடுங்கள் ஜரா. பரிசுத்தாவிலே நிரம்புங்கள். தேவராத்மன் இந்த தும்மல் படி. ஆமென். ஹல்லேலூயா. நன்றி டாடி, நன்றி பலி, நன்றி பலி. சொல்லுங்க நல்லவரே, உமக்கு தான் அதிகாலை ஆனந்தமே, ஆனந்தமே. ஏசப்பா உன் திருப்பாதமே. அதிகாலை put all the Carnatic music. ஏசப்பா உன் திருப்பாதமே. வேதனை துன்பமெல்லாம் ஒரு நாளும் பிரிக்காதையா, பிரிக்காதையா. வேதனை துன்பமெல்லாம் ஒரு நாளும் பிரிக்கா. நாதனை உம் நிழலில், நிழல் நான் நாள்தோறும் வாழ்வேனையா, நாள்தோறும் வாழ்வேனையா. இயேசு நாதனே உம் நிழலில் நான் நாள்தோறும் வாழ்வேனையா. பாடுங்க கைகளை தட்டி. நன்றி டாடி. கரங்களை தட்டி. ரபா ரகா பதுரா பலகபா சக்கரதா ரபா. டாடி கோடி கோடி நன்றி டாடி, கோடி கோடி நன்றி டாடி. ஷபா பாபா நமகபா துரபா. நன்றி டாடி, நன்றி பலி, நன்றி பலி. நல்லவரே உமக்கு தான் அதிகாலை ஆனந்தமே, ஆனந்தமே. ஏசப்பா உன் திருப்பாதமே. சொல்லுங்கள் அதிகாலை ஆனந்தமே. ஏசப்பா உன் திருப்பாதமே. இயேசு ராஜா உன் திருப்பாதமே. நல்ல ராஜா உன் திருப்பாதமே. இயேசு ராஜா உன் திருப்பாதமே. ஹல்லேலூயா, ஹல்லேலூயா. ஜோரா கைகளை தட்டி நன்றி ಬಲಿ ನನ್ರಿ ಬಲಿ ನನ್ರಿ ಬಲಿ ಆಂಡವರಿಗೆ ಎಲ್ಲ ಸ್ತೋತ್ರ ಬಲಿ ದೇವರಿಗೆ ಮಾತ್ರನೇ. ಪ್ರೈಸ್ ದಿ ಲಾರ್ಡ್. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್ 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 ಆಮೆನ್. ನನ್ರಿ ಅಪ್ಪ, ನಿಮ್ಮನ್ನು ಆರಾಧಿಸ್ತೇವೆ ಆರಾಧಿಸ್ತೇವೆ ಆರಾಧಿಸ್ತೇವೆ. ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ. ಆಮೆನ್ ಆಮೆನ್. ಶರಣಲ್ಲ. ಥ್ಯಾಂಕ್ ಯು ಲಾರ್ಡ್. ಮಹಿಮೆ ಯೇಸುವಿಗೆ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನು, ಆತ ಒಳ್ಳೆಯದನ್ನೇ ಮಾಡ್ತಾನೆ. ಕೈಗಳ ಮೇಲೆ ಕೆತ್ತಿ ಸರ್ವ ಸುಂದರನಾದಂಥ ಯೇಸು ಸ್ವಾಮಿ ಒಬ್ಬರೇ ನಮ್ಮ ಮಧ್ಯೆ ಮಹಿಮೆ ಪಡಲಿ. ಯಾಕಂದರೆ ಆತನೊಬ್ಬನೇ ಶಾರೋನಿನ ರೋಚ, ಬಯಲಿನ ಸಂಪಿಗೆ, 10,000ದಲ್ಲಿ ಧ್ವಜಪ್ರಾಯನು, ಸರ್ವಾಂಗ ಸುಂದರನು, ನನಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟವನು, ನನ್ನ ಪ್ರಾಣ ಪ್ರಿಯನು. ಆತನ ನಾಮ ಮಹಿಮೆ ಪಡಲಿ. ವಾಕ್ಯವಾಗಿರುವ ಆತನು ನಮ್ಮ ಮಧ್ಯೆ ಪ್ರಕಟಣೆಯಾಗಲಿ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ஹல்லேலூயா. ಥ್ಯಾಂಕ್ ಯು ಲಾರ್ಡ್. ಹೆಚ್ಚಾಗಿ ಪ್ರಾರ್ಥಿಸಿ ஜெபம் செய்யுங்கள். கர்த்தருடைய வருகை மிக சமீபமாக இருக்கிறது. ಆಮೆನ್. ಶುಕ್ರವಾರ ಪ್ರಾರ್ಥನೆಗೆ ಬನ್ನಿ. ಮನೆಯಲ್ಲಿರುವಂಥವರು சும்மா ஏதோ கதை சொல்கிறது, அந்த வேலை இருந்துச்சு இந்த வேலை இருந்துச்சு. ஒரு நாள் கர்த்தருக்கு முன்பாக நீங்கள் நிற்க போகிறீங்கோ. என்ன பதில் கொடுக்குறீங்கோ? ದೇವರ ಮುಂದೆ ನಿಂತುಕೊಳ್ಳಿ. ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿ, ಬಿಕಾಸ್ ಐ ವಿಲ್ ಸ್ಪೀಕ್ ಲೋ. ಆಮೆನ್. ಓಕೆ, ಥ್ಯಾಂಕ್ ಯು. ಆದ್ದರಿಂದ
ಸಭೆಗೆ ಬಂದು ಪ್ರಾರ್ಥಿಸಿ. ನಾವು ಅನೇಕ ವಿಷಯಗಳಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತೇವೆ. அநேக விஷயங்களுக்காக நாங்கள் ஜெபிக்கிறோம். தயவுசெய்து வந்து ஜெபியுங்கள். God bless you. Praise the Lord. ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಒಂದು ಕುರಿಗಾಗಿ ಒಬ್ಬ ಕುರುಬನು ಹುಡುಕಾಡದ ಹಾಗೆ ಒಂದು ಬೆಳ್ಳಿ ನಾಣ್ಯಕ್ಕಾಗಿ ಒಬ್ಬ ಹೆಂಗಸು ಹುಡುಕಾಡಿದಳು. ನಾವು ಅದನ್ನು ಕೊನೆಯ ವಾರ ನೋಡಿದ್ದೇವೆ. ಎರಡೂ ಸಾಮ್ಯಗಳಲ್ಲಿ ಇರುವಂಥ ಒಂದೇ ಒಂದು ಅಂಶ ஆத்மத பெலே. ரெண்டு ஊமைகளே பார்த்து, ஒரு எழுந்து போன ஆட்டுக்குட்டியை தேடி போனா ஒரு நல்ல மேய்ப்பன், ரெண்டாவது வெள்ளி காசை எழுந்தின ஒரு ஸ்திரீ. ரெண்டு ஊமையிலும் என்ன இம்பார்ட்டன்ட் இருக்கு தெரியுமா? ஒரு ஆத்மாவின் விலை, the value of each souls. ನಮ್ಮ ಭಾರತ ದೇಶದಲ್ಲಿ 147 ಕೋಟಿ ಜನ ಇದ್ದಾರೆ. ಈಗ ತಾನೇ ನಾವು ಪ್ರಾರ್ಥನೆ ಮಾಡಿದ್ವಿ, 16 ಕೋಟಿ ಜನಗಳು, 16 crores. 147 ಕೋಟಿಯಲ್ಲಿ 16 ಕೋಟಿ ಜನಗಳು 10 ರಿಂದ 75 ವರ್ಷದ ತನಕ ಇರುವಂಥ ಜನಗಳು ಮದ್ಯಪಾನ, ಹೊಗೆ ಸೊಪ್ಪು, ಪಾನ್ ಪರಾಗು, ಮಾಣಿಕ್ ಚಂದು, ಗುಟ್ಕಾ, ಅಫೀಮು, ಗಾಂಜಾ ಇದೆಲ್ಲದಕ್ಕೂ ಬಲಿಯಾಗಿ ಇವತ್ತು ನಮ್ಮ ದೇಶ ನರಳುತ್ತಾ ಇದೆ. ದಿಸ್ ಆರ್ ಆಲ್ ಕಾಲ್ಡ್ இன்டர்னல் டெரரிசம். வெளியே என்று சற்றுகள் வரும்போது சத்ரு வந்தா கண்டுபிடிச்சிடலாம். ஆனால் உள்ளேயே எங்களுடைய வாலிபர்களை பாழ் செய்கிற இந்த போதை மருந்துகளை விற்கிற ಜನಗಳು ನಮ್ಮ ಒಳಗಿನ ಒಂದು ಭಯೋತ್ಪಾದನೆ ಏನು ಗೊತ್ತಾ? ನಮ್ಮ ದೇಶದಲ್ಲಿರುವಂಥ ಯೌವನಸ್ಥರನ್ನು ಈ ರೀತಿಯಾಗಿ ಮಾದಕ ವಸ್ತುಗಳಿಂದ ಹಾಳು ಮಾಡುವಂಥದ್ದು. ಇದಕ್ಕೆಲ್ಲ ನಾವು ಶುಕ್ರವಾರ ಪ್ರಾರ್ಥನೆ ಮಾಡ್ತೇವೆ. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ಪ್ಲೀಸ್ ಕಮ್ ಅಂಡ್ ಪ್ರೇ. ಒಂದು ಜಬಿಂಗಳು. ಥ್ಯಾಂಕ್ ಯು ಲಾರ್ಡ್. ದೇವರು ಹತ್ತಿರವಿದ್ದಾನೆ ಪ್ರಾರ್ಥಿಸುವವರಿಗೆ. ಯಾರು ಜಬಿக்கிறாரோ ஆண்டவர் நெருங்கியிருக்கிறார். ಆಮೆನ್. ಥ್ಯಾಂಕ್ ಯು ಲಾರ್ಡ್. ಒಂದು ಕುರಿಗೋಸ್ಕರ ಒಬ್ಬ ಕುರುಬನು, ಒಂದು ಕಾಸಿಗಾಗಿ ಒಬ್ಬ ಹೆಂಗಸು. ಈ ಹೆಂಗಸು ತಾನು ಕಳೆದುಕೊಂಡ ಬೆಳ್ಳಿ ನಾಣ್ಯವನ್ನು ಹುಡುಕಿದ್ದು ತನ್ನ ಸ್ವಂತ ಮನೆಯಲ್ಲಿ. எங்கே எழுந்தாளோ அங்கேயே அது தேடுறதுக்கு ಅವಳು ಪ್ರಯತ್ನಪಟ್ಟಾள். ಇವತ್ತು ನನ್ನ ನಿನ್ನ ಮನೆಗಳಲ್ಲಿ 100 ಜನ ರಕ್ಷಣೆ ಹೊಂದಿಲ್ಲ. ನಿನ್ನ ಸ್ನೇಹಿತರು, ನಮ್ಮ ರಕ್ತ ಸಂಬಂಧಿಗಳು, ನನ್ನ ಅಕ್ಕಪಕ್ಕದ ಮನೆಯವರು, ಇವರೆಲ್ಲರೂ ರಕ್ಷಣೆ ಹೊಂದಬೇಕು. ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡ್ಕೋಣ. ಮೊದಲು ಯೆರೂಸಲೇಮ್ ರಕ್ಷಣೆಗೆ ಬರಲಿ. ಆಮೆನ್. எருசலேம் ரட்சிப்புக்கு வரட்டும். ஒரு நாள் ஜெபியுங்கள். எப்படியாகிலும் ஆண்டவர் சுவிசேஷம் சொல்றதுக்கு ವಾಸಲ್களை ತೆರಕ போகிறார். ಇಂಥ ಜನಗಳಿಗೆ ಸುವಾರ್ತೆ ಹೇಳೋದಕ್ಕೆ ದೇವರು ಬಾಗಿಲು ತೆರೀತಾನೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕೊಲೀಗ್ಸ್ ಇರ್ತಾರೆ, ಸ್ನೇಹಿತರು ಇರ್ತಾರೆ, ಅಕ್ಕಪಕ್ಕದ ಮನೆಯವರು ಇರ್ತಾರೆ. ಇವ್ರಿಗಾಗಿ ಸುಮಾರು ದಿವಸ, ವರ್ಷಗಳಾದರೂ ಪ್ರಾರ್ಥನೆ ಮಾಡಿ, ಒಂದು ದಿವಸ ಆ ಬಾಗಿಲು ತೆರೆಯುತ್ತೆ. ಕರ್ತನು ತೆರೆಯುವಾಗ ಅದನ್ನು ಯಾರೂ ಮುಚ್ಚಕ್ಕಾಗಲ್ಲ. ಆಮೆನ್. 9ನೇ ವಾಕ್ಯಕ್ಕೆ ಹೋಗೋಣ. 15ನೇ ಅಧ್ಯಾಯ 9ನೇ ವಾಕ್ಯ. ಪ್ರತಿಯೊಂದು ಸಾಮ್ಯಗಳು, ಒರರು ಊಮೈಗಳು, ಈಚ್ ಪ್ಯಾರಬಲ್ಸ್ will speak about the character of God. ಪ್ರತಿಯೊಂದು ಸಾಮ್ಯಗಳು ಕರ್ತನ ಸ್ವಭಾವಗಳನ್ನು ಮಾತಾಡುತ್ತೆ, ಗುಣವನ್ನು ಮಾತಾಡುತ್ತೆ, ನಡತೆಯನ್ನು ಮಾತಾಡುತ್ತೆ. ஒரு ரூமைகளோ எதை பற்றி பேசுகிறது?
கர்த்தர் எப்படி இருக்கிறார், எவ்வளவு அன்பாக இருக்கிறார், அவருடைய சுபாவம் என்ன என்று எங்களுக்கு காட்டுகிறது. ಪ್ರತಿಯೊಂದು ಸಾಮ್ಯಗಳಲ್ಲೂ ಒಳ ಅರ್ಥ ಬೇರೆ ಇದೆ, ಹೊರಗಿನ ಅರ್ಥ ಬೇರೆ ಇದೆ. உள்ளே இருக்கிற அர்த்தங்கள் வேறு, வெளியே இருக்கிற அர்த்தங்கள் வேறு. ரொம்ப ಇಂಪಾರ್ಟೆಂಟ್, நீங்க புரிந்து கொள்ள வேண்டும். ನಾವು ಮೊದಲನೇ ಸಾಮ್ಯವನ್ನು ಧ್ಯಾನ ಮಾಡಿದಾಗ ಕಳೆದು ಹೋದ ಕುರುಬನು ಕುರಿಯನ್ನು ಹುಡುಕಿಕೊಂಡು ಹೋಗಿದ್ರಲ್ಲಿ 3 ಪಾಯಿಂಟ್ಸ್ ನೋಡಿದ್ವಿ. ಒಂದು, ದೇವರ ಪ್ರೀತಿ, ಆಂಡವರ್ ಅನ್பாகவே இருக்கிறார். ಎರಡನೇದು, ದೇವರು ಹುಡುಕಿ ಬಂದಿದ್ದು 99 ನೀತಿವಂತರಿಗೋಸ್ಕರ ಅಲ್ಲ, ಮನ ತಿರುಗುವಂತ ಒಬ್ಬನಿಗೋಸ್ಕರ. ಅದು ನಾನಾಗಿದ್ದೀವಿ, ನೀನಾಗಿದ್ದೇವೆ. ಇಂಡಿಯಾ ದೇಶಕ್ಕೆ ಸುವಾರ್ತೆ ಬಂತು, ನಾವು ಯೇಸುವನ ಇವತ್ತು ನೋಡಿದ್ದೇವೆ. ನನ್ನ ಕರ್ತನು ಒಳ್ಳೆ ಕುರುಬ. ಮೂರನೇದಾಗಿ ನೋಡಿದ್ವಿ, ಯಾವತ್ತೂ ಕೂಡ ಕುರುಬನನ್ನ ಕುರಿ ಬಿಟ್ಟು ಹೋಗಬಾರ್ದು ಎಂಬುದಾಗಿ. ஆடு எப்போதும் எங்கே இருக்க வேண்டும்? மேய்ப்பனோடு தான் இருக்க வேண்டும். மேய்ப்பனை விட்டு போனால் ரொம்ப ಡೇಂಜರ್. ಕುರುಬನನ್ನ ಬಿಟ್ಟು ಕುರಿ ಹೋದ್ರೆ ಏನಾಗತ್ತೆ? ಅಪಾಯ. ಆದ್ರಿಂದ ದೇವರೊಂದಿಗೆ ಅನ್ಯೋನ್ಯವಾಗಿರಿ, ಕರ್ತರೋಡು ಅನ್ಯೋನ್ಯವಾಗಿ ಇರಕಲ್ಲ. ದೇವರ ಜೊತೆ ಅನ್ಯೋನ್ಯವಾಗಿದ್ರೆ ಕಷ್ಟ ಬರಲ್ವಾ? ಬಂದೇ ಬರುತ್ತೆ. 7ರಷ್ಟು ಕಷ್ಟಗಳು ಬಂದರೂ ಪರವಾಗಿಲ್ಲ, ನೀವು ಕರ್ತನ ಜೊತೆ ಇದ್ರೆ ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅಥವಾ ದಾನಿಯೇಲ್ ದೇವರನ್ನ ಬಿಟ್ಟು ಹೋದವರ ಅಲ್ಲ, ದೇವರ ಸಂಗಡ ಇದ್ದವರು. ಆದರೆ ಅವರಿಗೆ ಬಂದಂತ ಶೋಧನೆ 7ರಷ್ಟು ಬೆಂಕಿ. பத்தி எரிகிற அந்த ஃபயர்ல ஷாத்ராக், மேஷக், அபேத்நேகோவை போட்டாலும் எரிந்து போகவில்லை. எதுக்கு? கர்த்தரோடு நெருங்கின வாழ்க்கை. 4ನೇ ವ್ಯಕ್ತಿಯಾಗಿ ಅಲ್ಲಿ ದೇವಕುಮಾರ ಬಂದ ಎಂಬುದಾಗಿ ವಾಕ್ಯ ನೋಡ್ತೇವೆ. ನೆಬೂಕದ್ನೆಚ್ಚರ್ ರಾಜ ಹೇಳ್ತಾನೆ, ಹಾಕಿದ್ದು 3 ಜನರನ್ನ, ಆದರೆ ಅಲ್ಲೊಬ್ಬ ಇನ್ನೊಬ್ಬ 4ನೇ ವ್ಯಕ್ತಿಯಾಗಿ ಒಬ್ಬ ಇದ್ದಾನೆ. ಆತ ನೋಡುವುದಕ್ಕೆ ದೇವಕುಮಾರನ ಹಾಗಿದ್ದಾನೆ. ಎಸ್, ಕುರುಬನನ್ನ ಬಿಡಬೇಡಿ, ಆತನ ಜೊತೆಯಲ್ಲಿರೋಣ. ಇವತ್ತು ನಾವು ನೋಡ್ತಿರುವಂತ ಈ ಸಾಮ್ಯದಲ್ಲಿ 3 ಅರ್ಥಗಳಿದೆ. ಒಂದು, ಸಾಧಾರಣವಾಗಿ ಕಳೆದು ಹೋದಂತ ಕಾಯಿನ್ನ ಹುಡುಕುವಂಥದ್ದು. ಎರಡನೇದಾಗಿ ನಾವು ನೋಡಿದ್ವಿ, ಇದರ ಮೂಲ ಅರ್ಥ ಕಳೆದು ಹೋದಂಥದನ್ನು ನಿಮ್ಮ ಮನೆಯಲ್ಲಿ ಹುಡುಕಿ ದೇವರ ವಾಕ್ಯವೆಂಬ ದೀಪದಲ್ಲಿ. அவள் என்ன செய்தாள்? ஒரு குத்து வெளிச்சை தந்து, தீபத்தை தந்து, அந்த இழந்து போன நாணயத்தை தேடினாள். அந்த தீபம் எதை குறித்து பேசுகிறது? What it represent? It is the light of the word of God. தேவனுடைய வசனத்தை கொண்டு நாங்கள் அநேகரை கர்த்தருக்குள்ளே கொண்டு வர வேண்டும். ದೇವರ ವಾಕ್ಯಗಳನ್ನು ಹೇಳಿ ಏನು ಮಾಡಬೇಕು? ಬೇರೆ ಜನರನ್ನು ದೇವರ ಕಡೆಗೆ ತರುವಂಥದ್ದಾಗಲಿ, ಸಮಯ ಸಿಕ್ಕಾಗೆಲ್ಲ ಅನ್ಯ ಜನಗಳಲ್ಲಿ ವಾಕ್ಯಗಳನ್ನು ಬಿತ್ತುತ್ತಾ ಹೋಗಿ. ಒಂದು ದಿವಸ ಆ ವಾಕ್ಯ ಫಲ ಕೊಡುತ್ತೆ. ಒಂಬತ್ತನೇ ವಾಕ್ಯ ಏನಂತೆ? ಒಬ್ಬ ಸ್ತ್ರೀ ಬಳಿ 9 ಕಳೆದು ಹೋದ ಆ ನಾಣ್ಯ ಏನಾಗಿದೆ? ಸಿಕ್ಕುತ್ತಾ ಇಲ್ಲವಾ? ಕಳೆದು ಹೋದ ನಾಣ್ಯ, ಲೂಕ್ 9:59. ಕಳೆದು ಹೋದ ನಾಣ್ಯ ಸಿಕ್ಕಿದಾಗ ಆಕೆ ತನ್ನ ಸ್ನೇಹಿತರನ್ನು ನೆರೆಹೊರೆಯವರನ್ನು ಕರೆದು, ನನ್ನೊಡನೆ ಸಂತೋಷ ಪಡಿರಿ, ಕಳೆದು ಹೋಗಿದ್ದ ನನ್ನ ನಾಣ್ಯ ಸಿಕ್ಕಿತು ಎಂದು ಹೇಳುವಳು. ಆಮೆನ್, ಹಲ್ಲೆಲೂಯಾ. ನಾನು ನಿಮಗೆ ಮೊದಲೇ ಹೇಳಿದೆ, 3 ಸಾಮ್ಯಗಳ ಸಮ್ಮರಿ, ಸಾರಾಂಶ ಏನು ಗೊತ್ತಾ? ಸಂತೋಷ ಪಡಿರಿ, ரிஜாய்ஸ். இந்த 3 ஊமைகளுடைய அந்த சாராம்சம் என்ன? கலிக்குறுங்கள், இழந்து போனதை நாங்கள் கண்டுபிடித்தோம், ಕಳೆದು ಹೋದದ್ದು ಸಿಕ್ಕಿದೆ. ಆಮೆನ್. ಒಂದು ಕಾಸು ಸಿಕ್ಕಿದಾಗ ಹೆಂಗಸಿಗೆ ಸಂತೋಷವಾದ ಹಾಗೆ
ಪಾಪಿಗಳು ದೇವರ ಕಡೆಗೆ ತಿರುಗಿದರೆ ದೇವರಿಗೂ ಸಂತೋಷ. ಯಜನಕ್ಕೆ ಅದು ನಿಮ್ಗೆ ಗೊತ್ತಿದೆ. ஒரு பாவி ஆண்டவர் பக்கமா திரும்பினால் கர்த்தருக்கு சந்தோஷம். ನೀನು ಎಷ್ಟು ಕೋಟಿ ಕೂತ್ರೂ ದೇವರಿಗೆ ಸಂತೋಷ ಇಲ್ಲ. ಆದರೆ ಒಂದು ಆತ್ಮ ದೇವರ ಕಡೆಗೆ ತಿರುಗಿದರೆ ದೇವರಿಗೆ ಸಂತೋಷ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ಆತ್ಮವು நாசமாகபாரதென்பதாகி தேவர சித்த. ஒருத்தனும் அழிந்து போகக்கூடாது என்றதுக்காகவே இந்த உலகத்துக்கு தன்னை ஒரே குமாரனை அவர் அனுப்பினார். ಯಾತಕ್ಕಾಗಿ ಯೇಸುವನ್ನ ಇಲ್ಲಿಗೆ ಕಳಿಸಿಕೊಟ್ರು? ಒಬ್ಬರೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ. ದಟ್ ಈಸ್ ದ ಇಂಟೆನ್ಷನ್ ಆಫ್ ಗಾಡ್. That is the character of God. That is the behavior of God. That is the nature of God. That nobody should perish. ಒಬ್ಬರು ಏನಾಗಬಾರ್ದು, ನಾಶ ಆಗಬಾರ್ದು. ಕೈಗಳನ್ನು ಮೇಲೆ ಕೆತ್ತಿ. ಇವತ್ತು ನಾವು ಹೆಂಗಿದ್ದೀವಿ ಸರ್? ಇದೇ ಗುಣಗಳು ನಮ್ಮಲ್ಲಿದೆಯಾ? The same character is in you, sister. இந்த மாதிரி குணங்கள் எனக்குள்ளே உனக்குள்ளே இருக்குதா? அவன் எவனோ காவடி தூக்குறவன் போனா போச்சு, அவன் எங்கேயோ அறவரா போகிறான் போனா போச்சு, அந்த ஓம் சக்திக்கு போனா எனக்கு என்ன? அப்படி இல்லை. ஒரு ஆத்மா கூட அழிந்து போகக்கூடாது. ಅದು ದೇವ ಸಿದ್ಧಂ. ಒಂದು ಆತ್ಮಗಳು ಅಳಿದು ಹೋಗಬಾರದು. ದೇವರು ಭಾರವನ್ನು ಹೊತ್ತಿದ್ದಾನೆ. ಆ ಭಾರ ಏನು? ಯಾರು ನಾಶವಾಗಬಾರದು, ಎಲ್ಲರೂ ಪರಲೋಕಕ್ಕೆ ಬರಬೇಕು. ಇವತ್ತು ನಾವು ದೇವರನ್ನ ಹೊಂದಿದ್ದೇವೆ, ದೇವರನ್ನ ಧರಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಇಮ್ಯಾನ್ಯುಯಲ್ ವಾಸ ಮಾಡ್ತಾ ಇದ್ದಾನೆ. ದ ಸೇಮ್ ಬರ್ಡನ್ ಈಸ್ ವಿ ಆರ್ ಹ್ಯಾವಿಂಗ್. ಅದೇ ಒಂದು ಗುಣ ನಮ್ಮಲ್ಲಿದೆಯಾ? ಎಲ್ಲಿ ನೀವು ಪ್ರಾರ್ಥನೆಗೆ ಬರಲ್ಲ. ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥಿಸೋಣ. ಒಬ್ಬನಾದರೂ ನಾಶವಾಗಬಾರ್ದು ಸ್ವಾಮಿ, ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಅದಕ್ಕಾಗಿನೇ ಈ ಲೋಕಕ್ಕೆ ನೀ ಬಂದಿದ್ದೀಯಾ. இந்த உலகத்துக்கு நீ வந்த நோக்கம் என்ன ஆண்டவரே? ஒருத்தனும் அழிந்து போகக்கூடாது. அதே உன்னுடைய சுபாவம். அதனாலே மாம்சமான யாவர் மேலும் உன் ஆவியை ஊற்றுவேன் என்று சொன்ன தேவனே, உன் ஆவியை பொழுந்தருளும். ನಿನ್ನ ಆತ್ಮವನ್ನ ನಮ್ಮ ದೇಶದಲ್ಲಿರುವಂತ 147 ಕೋಟಿ ಜನಾಂಗಗಳ ಮೇಲೆ ಸುರಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕಂದ್ರೆ ಪವಿತ್ರಾತ್ಮನಿಲ್ಲದೆ ಯಾರು ಯೇಸುವನ್ನ ಅರಿಯೋದಿಲ್ಲ. ನಿನ್ನ ಆತ್ಮನನ್ನ ಸುರಿಸು ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆ. ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸೋಣ. தேவರಿಗೆ ಭಾವನೆಗಳಿದೆ, ஆண்டவர்களுக்கு உணர்ச்சி இருக்குது சார். God is having emotions. He is not stone. அவர் கல்லானவரல்ல, அவர் எங்களை போல இருக்கிறவர். ದೇವರಿಗೆ ಭಾವನೆಗಳಿರೋದ್ರಿಂದ ಇವತ್ತು ನನಗೂ ನಿನಗೂ ಭಾವನೆಗಳಿದೆ, ಎಮೋಷನ್ಸ್ ಇದೆ. ಯಾಕಂದ್ರೆ ಆತನ ಸ್ವರೂಪದಲ್ಲಿ ನಾವು ಉಂಟಾಗಿದ್ದೇವೆ. ದೇವರು ನಗ್ತಾನ, ದೇವರು ಸಂತೋಷ ಪಡ್ತಾನೆ, ದೇವರು ನಗ್ತಾನೆ, ಬೈಬಲಲ್ಲಿದೆ. தேவர் அழுத்தானே. திரளான ஜனங்களை பார்க்கும்போது மேய்ப்பன் இல்லாத ஆடுகளை போல இருக்கிறார் என்று என் ஆண்டவர் அழுந்தார். ಯೆರೂಸಲೇಮನ್ನು ನೋಡಿ ಯೇಸು ಅತ್ತರೆಂಬುದಾಗಿ ವಾಕ್ಯ ಇದೆಯಲ್ಲ. ಅದೇ ಶಿಷ್ಯರು ದೆವ್ವಗಳನ್ನು ಓಡಿಸಿ ವ್ಯಾಧಿಗಳನ್ನು ವಾಸಿ ಮಾಡಿ ಬಂದಾಗ ನನ್ನ ಕರ್ತನು ಸಂತೋಷಪಟ್ಟ. ಆತನಿಗೆ ಭಾವನೆಗಳಿಲ್ವಾ? ಇದೆ. ಒಂದು ಆತ್ಮ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ಸಂತೋಷ, ಭೂಲೋಕದಲ್ಲಿ ಸಮಾಧಾನ. ಯಾಕಂದ್ರೆ ಒಬ್ಬ ಪಾಪಿ ಮೈನಸ್ ಆದ, அவன் நீதிவந்தனாத. ஹல்லேலூயா. ஒருவன் பாவி மைனஸ் ஆகி அவன் நீதிமான் ஆயிட்டானே, ஆண்டவருக்கு சந்தோஷம் ஆகாதா? ಆದರೆ ನಾವು ಯಾರಿಗೂ ಸಾಕ್ಷಿ ಕೊಡಲ್ಲ, ಯಾರಿಗೂ ಯೇಸುವಿನ ಬಗ್ಗೆ ಹೇಳಲ್ಲ. ಅಕ್ಕಪಕ್ಕದ ಮನೆಯವ್ರ ಹತ್ರ ಕಿತ್ತಾಟ, ಹೊಡೆದಾಟ, ಬಡದಾಟ. ನೋ, ಇಲ್ಲ ಪ್ರಿಯರೇ. ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆಯೇ ಪ್ರೀತಿಸಿ. நீங்க அவரை நேசிக்காவிட்டால் எப்படி சுவிசேஷம் சொல்ல முடியும்? Love them.
ಶೇರ್ ದ ಲವ್ ಆಫ್ ಜೀಸಸ್. ಯೇಸುವಿನ ಪ್ರೀತಿಯನ್ನು ಹಂಚಿಕೊಳ್ಳಿ. ದೇವರು ನಮ್ಮನ್ನ ಈ ಲೋಕದಲ್ಲಿ ಅದಕ್ಕಾಗಿಯೇ ಇಟ್ಟಿದ್ದಾನೆ. ಆಮೆನ್. ಯಾವ ರೀತಿ ಎಂದರೆ ದೇವರು ಸಂತೋಷ ಪಡೋದು ಮದುವೆಯಾದ ತನ್ನ ಹೆಂಡತಿಯೊಡನೆ ಉಲ್ಲಾಸದಿಂದ ಇರುವಂತೆ ನಿನ್ನ ದೇವರು ಕೂಡ ಈ ವಿಷಯದಲ್ಲಿ ಆನಂದಿಸ್ತಾನಂತೆ. புதுசாக கல்யாணமான கணவனும் மனைவி எவ்வளோ சந்தோஷமா இருக்கிறாரோ, ஒரு கணவன் தன் மனைவிக்குள்ளே எவ்வளோ சந்தோஷமாய் உல்லாசமாக இருக்கிறானோ, ஒரு பாவி ரட்சிக்கப்பட்ட என் ஆண்டவர் ಸಂತೋಷமாக போகிறார். ನಂಬ್ತೀರಾ ನೀವು? ಬೈಬಲಲ್ಲಿ ಆ ಥರನೇ ಇದೆ ಮೂಲ ಭಾಷೆಯಲ್ಲಿ. ಹಾಗಾದ್ರೆ ನಾವು ದೇವರನ್ನ ಸಂತೋಷಪಡಿಸ್ಬೇಕಾ ಬೇಡವಾ? என்ன இருக்குது வசனம்? ஆண்டவருக்கு சித்தமான காரியங்களை செய்யுங்கோ. ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ನೀವು ಮಾಡಿ. ಹಲ್ಲೆಲೂಯ. ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳಾದರೂ ಏನು? ಆತನ ಮಗನನ್ನು ಆರಾಧಿಸೋದು, ಕಳೆದು ಹೋದ ಆತ್ಮಗಳನ್ನ ದೇವರ ಕಡೆಗೆ ತರುವಂಥದ್ದು, ಸತ್ಕಾರ್ಯಗಳನ್ನು ಮಾಡುವಂಥದ್ದು, ಒಳ್ಳೆಯದನ್ನೇ ಮಾಡೋದಿಕ್ಕೆ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಎಫೆಸರ್ 2:10 ಓದಿ. ಎಫೆಸರ್ 2:10. ನಾವು ದೇವರ ನಿರ್ಮಾಣ. ವಂಡರ್ಫುಲ್ ವರ್ಡ್. ನಾವು ಏನಾಗಿದ್ದೇವೆ? ದೇವರ ನಿರ್ಮಾಣ. ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂದು, ಕೆಟ್ಟ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂದು ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಹೊಸ ಜನರನ್ನಾಗಿ ಮಾಡಿದನು. ದೇವರು ನಮಗೋಸ್ಕರವಾಗಿ ಆ ಒಳ್ಳೆಯ ಕಾರ್ಯಗಳನ್ನು ಮೊದಲೇ ಯೋಜನೆ ಮಾಡಿದನು. ನಾವು ಆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಜೀವಿಸಬೇಕೆಂಬುದು ದೇವರ ಯೋಚನೆಯಾಗಿತ್ತು. ಏನು ಮಾಡಬೇಕಂತೆ? ನಾವು நற்கிரியைகளை செய்யும்படி உலக தோற்றம் முதலே ஆண்டவர் உங்களை தெரிந்து கொண்டிருக்கிறார். நீங்கள் அவர் கையாலே ಉಂಟಾಕಪಟ್ಟವர்கள். ಇಂಗ್ಲಿಷ್ನಲ್ಲಿ ತುಂಬ ಚೆನ್ನಾಗಿದೆ. ಏನಂತ ಇಂಗ್ಲಿಷಲ್ಲಿ ಹಾಕು? ವಿ ಆರ್ ಹಿಸ್ ವರ್ಕ್ಮೆನ್ಶಿಪ್ ಆರ್ ಮಾಸ್ಟರ್ ಪೀಸ್, created in Christ to do good works. Amen. Hallelujah. அப்போ என்ன செய்யணும் சார்? அவனு எனக்கு அடிச்சா நான் சும்மா விட மாட்டேன். அப்படி இல்லை. ஒன்றுக்கு என்ன கூடதுல சொல்லுங்க, அவனுக்கு எப்படியாகிடும் எதான செய்ய வேண்டும். சும்மா விட மாட்டேன். அதுக்காக உன்னை அழைக்கவில்லை. அவன் எதான செய்யட்டும். அவனுக்காக ஜபிக்கிறது தான் ஆண்டவர் கற்றுக் கொடுத்திருக்கிறார். ದೇವರು ನಮ್ಗೆ ಕಳಿಸಿಕೊಟ್ಟಿದ್ದಾದ್ರೂ ಏನು? ನಿಮಗೆ ಯಾರಾದರೂ ಕೇಡು ಮಾಡಿದ್ರೆ ಅವ್ರನ್ನ ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ. ಯಾಕಂದ್ರೆ ದೇವರು ಮೆಚ್ಚುವಂತ ಕಾರ್ಯಗಳು ಅದೇ. ಯಾವತ್ತಾನ ಒಬ್ಬರಾದ್ರೂ ಇಲ್ಲಿ ಶೇರ್ ಮಾಡಿದ್ದೀರಾ ನಿಮ್ಮ ಟೆಸ್ಟಿಮನಿನ? உங்க விட்னஸை ஷேர் பண்ணிருக்கீங்களா? ஆண்டவர் பத்தி சொல்லிருக்கீங்களா? தேவர ಬಗ್ಗೆ ಹೇಳಿದ್ದೀರಾ? நீங்க வேலை செய்கிற இடத்திலே என் ஆண்டவர் நல்லவரையா, நான் இப்படி இருந்தேன், என்னை ரட்சித்தார் என்று சொல்லிருக்கீங்களா? ನನ್ನ ರಕ್ಷಿಸಿದ ದೇವರು ಆತ ಎಂಬುದಾಗಿ ಹೇಳಿದ್ದೀರಾ? ಕಳೆದು ಹೋದನ್ನ ಹುಡುಕಿರಿ. ಕೈಗಳನ್ನು ಮೇಲೆ ಕೆತ್ತಿ ಆತನನ್ನು ಆರಾಧಿಸೋಣ. ಅವರೇ ನೇಸಿಕಿಲ್ಲಮ್ಮ. ಆ ಘೋರ ಶಿಲುಬೆಯಲ್ಲಿ ನಮಗಾಗಿ ಜಡಿಯಲ್ಪಟ್ಟೆ, ನಮಗಾಗಿ ಜಜ್ಜಲ್ಪಟ್ಟು ನಿಮ್ಮ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನಮ್ಮ ಮೇಲೆ ತೋರಿದೆ. ದಿನವೆಲ್ಲ ನಿಮ್ಮಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು
ಮೇಲೆ ತೋರಿದೆ, ದಿನವೆಲ್ಲ ನಿಮ್ಮಯ ಪ್ರೀತಿಯ ಹೊಗಳುವೆ. ಎರಡು ಕೈಗಳನ್ನು ಮೇಲೆ ಕೆತ್ತಿ ಆರಾಧಿಸುವೆವು. ಯೇಸುವೆ ಅಂತೇಳಿ ಆರಾಧಿಸುವೆವು ನಿನ್ನ, ಆರಾಧಿಸುವೆವು ನಿನ್ನ ಯೇಸುವೆ, ಆರಾಧಿಸುವೆವು ನಿನ್ನ. ಯೆಶಾಯ 62:5 ವಾಕ್ಯವನ್ನು ಓದೋಣ. ಯೆಶಾಯ 62 5 ವಚனம். ಯೆಶಾಯ 62:5. ಯವನಸ್ಥನು ಕನ್ನಿಕೆಯನ್ನು ಪ್ರೀತಿಸಿ ಮದುವೆಯಾಗುವನು, ತನ್ನ ಹೆಂಡತಿಯನ್ನಾಗಿ ಆಕೆಯನ್ನು ಸ್ವೀಕರಿಸುವನು. ಅದೇ ರೀತಿಯಲ್ಲಿ ದೇವರು ನಿನ್ನನ್ನು ವಿವಾಹವಾಗುತ್ತಾನೆ. ದೇಶವು ತುಂಬಿ ಹೋಗುವಷ್ಟು ಮಕ್ಕಳನ್ನು ಆತನು ಪಡೆದುಕೊಳ್ಳುತ್ತಾನೆ. ಒಬ್ಬನು ಹೊಸದಾಗಿ ಮದುವೆಯಾದ ತನ್ನ ಹೆಂಡತಿಯೊಡನೆ ಉಲ್ಲಾಸದಿಂದ ಇರುವಂತೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವನು. கர்த்தர் எப்படி மகிழ்ச்சி அடைகிறார்? உனக்குள்ளே கர்த்தர் மகிழ்ச்சி அடைகிறார். Lord will rejoice in you and your works. ಒಂದು ಆತ್ಮ ರಕ್ಷಿಸಲ್ಪಟ್ಟರೆ ಪರಲೋಕದಲ್ಲಿ ಸಂತೋಷ. அந்த ஊழியத்துக்காகவே உன்னையும் என்னையும் ஆண்டவர் அழைத்திருக்கிறார். ಡೋಂಟ್ ಲೀವ್ ಎನಿಬಡಿ, ಯಾರನ್ನೂ ಬಿಡಬೇಡಿ. ಚಾನ್ಸ್ ಸಿಕ್ತಾಗೆಲ್ಲ ಯೇಸುವಿನ ಬಗ್ಗೆ ಹೇಳಿ. ಯಾರೂ ಕೂಡ ಪ್ರಾರ್ಥನೆ ಬೇಡ ಅಂತ ಹೇಳೋದಿಲ್ಲ. ಉನಕ್ಕಾಗ ಜೆಬಂ ಸೇಗ್ರೆ ಬ್ರದರ್, ಎಸ್, ನೋ ಬಡಿ ವಿಲ್ ಟೆಲ್ ವಿ ಡೋಂಟ್ ಪ್ರೇಯರ್, ವಿ ಡೋಂಟ್ ವಾಂಟ್ ಪ್ರೇಯರ್. யாரும் எங்களுக்கு ஜெபம் தேவையில்லை என்று சொல்றதில்லை. ಹೇಗಾದರೂ ದೇವರನ್ನ ಅವರಿಗೆ ಪರಿಚಯ ಪಡಿಸೋಣ. ಯೇಸು ಸಮಯಕ್ಕಾಗಿ ಕಾಯ್ತಾ ಇದ್ದಾನೆ. ಕರ್ತನು ಎಲ್ಲರನ್ನ ಮುಟ್ಟೋದಕ್ಕೋಸ್ಕರ. ಆತನನ್ನು ಮುಟ್ಟಿದವರೆಲ್ಲರೂ ವಾಸಿಯಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೆಫನ್ಯ 3:17. ಸೆಫನ್ಯ 3:17. ನಿನ್ನ ದೇವರಾದ ಯೆಹೋವನು. செஃபன்யா 3:17 பழைய ஏற்பாட்டில் இருக்கிற தீர்க்கதரிசி செஃபன்யா 3:17. ನಿನ್ನ ದೇವರಾದ ಯೆಹೋವನು ನಿನ್ನೊಂದಿಗಿದ್ದಾನೆ. ಆತನು ರಣಶೂರನು. ನಿನ್ನನ್ನು ರಕ್ಷಿಸಿ ನಿನ್ನ ಮೇಲಿನ ತನ್ನ ಪ್ರೀತಿಯನ್ನು ತೋರ್ಪಡಿಸುವನು. ನಿನ್ನೊಂದಿಗೆ ಎಷ್ಟು ಸಂತೋಷದಲ್ಲಿ ಇರುವನೆಂದು ತೋರಿಸುವನು. ನಿನ್ನೊಂದಿಗೆ ನಗದಾಡುತ್ತಾ ಹರ್ಷಿಸುವನು. இன்னும் ஆண்டவர் சிரிக்கிறாரா? ரொம்ப சீரியஸ் மாஸ்டர் இல்லை, அப்படி இல்லை. அவர் பச்சிக்கிற அக்னி, ஆனால் தேற்றுகிற தாய் போல இருக்கிறார். Hallelujah. He will rejoice when we do good deeds. ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಕರ್ತನು ಸಂತೋಷ ಪಡ್ತಾನೆ. ಯಾರನ್ನ ಸಂತೋಷ ಪಡಿಸಕ್ಕೆ ನಾವಿದ್ದೇವೆ? ಅದನ್ನೇ ಅಪೊಸ್ತಲನಾದ ಪೌಲ ಏನಂತ ಹೇಳ್ತಾನೆ, ನೀವು ನಿಮ್ಮ ಹೆಂಡತಿಯರನ್ನ ತೃಪ್ತಿಪಡಿಸುವುದರಲ್ಲೇ ಕಾಲ ಕಳೆದು ಬಿಟ್ರಿ ಅಂತಾನೆ. ಆದರೆ ಮದುವೆಯಾಗದಿರುವನು ದೇವರನ್ನ ಮೆಚ್ಚುಗೆ ಪಡಿಸ್ತಾನೆ ಎಂಬುದಾಗಿ. ಕರ್ತನನ್ನ ನಾವು ಯಾವಾಗಲೂ ಏನು ಮಾಡೋಣ? ಸಂತೋಷ ಪಡಿಸೋಣ. ಯಾವ ಥರ?
ಕೆಟ್ಟು ಹೋದ ಆತ್ಮಗಳಿಗೆ ಯೇಸುವಿನ ಬಗ್ಗೆ ಹೇಳೋಣ. ನಿಮ್ಮ ಕೈಲಿ ಏನೂ ಆಗಿಲ್ಲ ಅಂದರೆ ಪ್ರಾರ್ಥನೆ ಆದರೂ ಮಾಡಿ. என் கையில் சொல்ல முடியாது, எனக்கு வெக்கமா இருக்குது, பரவாயில்லை சார், ஜெபிங்கோ. ஆட்டோல போகிறீங்களா, ஆட்டோல ஜெபிங்கோ. கார்ல இருக்கிறீங்களா, கார்ல ஜெபிங்கோ. ஆண்டவரே, அழிந்து போகிற ஆத்மாக்களுக்காக ஜெபிக்கிறேன், எல்லாரையும் ரட்சிப்புக்குள்ள கொண்டு வாங்கப்பா. ನಿನ್ನ ಆತ್ಮವನ್ನು ಸುರಿಸು ದೇವರೇ. ಪ್ರಾರ್ಥನೆ ಆದರೂ ಮಾಡಿ. ನನಗೆ ಆ ಗಿಫ್ಟ್ ಇಲ್ಲ, ಸುವಾರ್ತೆ ಹೇಳುವಂಥ ಗಿಫ್ಟ್, ಪರವಾಗಿಲ್ಲ, ಪ್ರಾರ್ಥಿಸಿ. ಸಾಧು ಸುಂದರ್ ಸಿಂಗು ಟಿಬೇಟಿಗೆ ಹೋಗಬೇಕಾದ್ರೆ ಒಂದು ದಿವಸ ಬರಗೈಯಲ್ಲಿ ಬರೇ ಕಾಲಲ್ಲಿ ನಡೆದಾಡಿದಂಥ ಅಪೋಸ್ತಲ, ಭಾರತ ದೇಶ ಕಂಡ ಅತ್ಯುನ್ನತ ಒಬ್ಬ ಅಪೋಸ್ತಲರು. ಸಾಧು ಸುಂದರ್ ಸೆಲ್ವರಾಜ್ ಅಲ್ಲ, ಏಂಜಲ್ ಟಿವಿ ಅವರಲ್ಲ, ಸಾಧು ಸುಂದರ್ ಸಿಂಗ್. 1860 ಇದ್ದವರು. ಅವ್ರ ಫೋಟೋ ಇದ್ರ, ಪಂಜಾಬ್ ಅವರು. ಒಂದು ದಿವಸ ವಿಪರೀತವಾದ ಕೋಲ್ಡ್, ಐಸಿಂದ ರಕ್ತ ಕಾಲೆಲ್ಲ ಒಡೆದು ರಕ್ತ ಸೋರ್ತಾ ಇದೆ, ಆದರೂ ಟಿಬೇಟಿಗೆ ಹೋಗ್ತಾ ಇದ್ದಾರೆ. ಅವರೇ ಸಾಧು ಸುಂದರ್ ಸಿಂಗ್. ಕಾಲ್ ಜಾರಿ ಬಿದ್ದರೂ ಜ್ಞಾನ ಇಲ್ಲ, ಬಿದ್ದಿದ್ದಷ್ಟೇ ಜ್ಞಾಪಕ. ಎಷ್ಟು ಅವರಾದ್ಮೇಲೆ ಕಣ್ಣು ಬಿಟ್ರೋ ಗೊತ್ತಿಲ್ಲ. ಕಣ್ಣು ಬಿಟ್ರೆ ಒಂದು ದೊಡ್ಡ ಗುಹೆಯಲ್ಲಿದ್ದಾರೆ. ಆ ಗುಹೆ ಇವರು ಬಿದ್ದಿರುವಂಥ ಜಾಗದಲ್ಲಿ ಸ್ವಲ್ಪ ಕತ್ತಲೆ, ಈರುಳ್ಳಿ. ಒಳಗಡೆ ಇರುವಂಥ ದೇವರಾತ್ಮ ಮಾಡಿದ ಮುಂದಕ್ಕೆ ನಡ್ಕೊಂಡು ಹೋಗೋ ಹಾಗೆ ಆ ಗುಹೆಯಲ್ಲಿ ನಡ್ಕೊಂಡು ಹೋದರೆ ಒಂದು ಪ್ರಕಾಶಮಾನವಾದ ವಾತಾವರಣ. ಅದಕ್ಕೆ ಸ್ವಲ್ಪ ಹಿಂದೆ ಕತ್ತಲೆ ಇತ್ತು, ಈಗ ಸ್ವಲ್ಪ ಮುಂದೆ ಬಂದಿದ್ದಾರೆ. ಸುಮಾರು ಎಷ್ಟು ಕಿಲೋಮೀಟರ್ ಬಂದರೂ ಗೊತ್ತಿಲ್ಲ, ಅಷ್ಟು ದೊಡ್ಡ ಗುಹೆ ಇದು. ದೊಡ್ಡ ಪ್ರಕಾಶಮಾನವಾದಂಥ ಒಂದು ವಾತಾವರಣ. ಅಲ್ಲಿ ಒಬ್ಬ ವಯಸ್ಸಾಗಿರುವಂಥ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ಆತನನ್ನ ಇವರೋಗಿ, ನೀವು ಯಾರು ಸ್ವಾಮಿ, ನಾನು ಇಲ್ಲಿಗೆ ಬರುವಂತೆ ಹೇಗಾಯಿತು ಎಂಬುದಾಗಿ ವಿಚಾರಿಸುವಾಗ ಅಲ್ಲಿ ಕುಳಿತಿದ್ದಂಥ ಆ ವ್ಯಕ್ತಿ ಪ್ರೇಸ್ ದ ಲಾರ್ಡ್ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಇವ್ರಿಗೆ ಆಶ್ಚರ್ಯ ಆಯಿತು. ಇವ್ರು ಯಾರೋ ಋಷಿ ಮುನಿಗಳು ಅಂದ್ಕೊಂಡ್ರು. ಅವ್ರು ಹೇಳಿದ್ರು, ನನಗೀಗ 700 ವರ್ಷ. ಎಷ್ಟು ವರ್ಷ? 700 ವರ್ಷ. ಯೇಸು ಕ್ರಿಸ್ತ ನನಗೆ ಆಜ್ಞೆ ಮಾಡಿದ್ದಾನೆ, ನಾನು ಬರೋ ತನಕ ನೀನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ನನ್ನ ಕೆಲಸ ಏನಂದರೆ ಪ್ರಾರ್ಥನೆ ಮಾಡೋ ಕೆಲಸ. ನಾನು ಎಲ್ಲೂ ಸುವಾರ್ತೆ ಹೋಗೋದಿಲ್ಲ. ನಾನು ಎಲ್ಲರಿಗೋಸ್ಕರ, ಎಲ್ಲ ವಿಷಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕ್ರಿಸ್ತನ ಬರುವಿಕೆಯ ತನಕ ನಾನು ಇರ್ತೇನೆ. ಇವರು ನೋಡ್ತಿದ್ದಾರೆ, ಈ ಲೈಟ್ ಎಲ್ಲಿಂದ ಬರ್ತಾ ಇದೆ, ಇಷ್ಟೊಂದು ಪ್ರಕಾಶವಾಗಿದೆಯಲ್ಲ. ಅಲ್ಲೇನು ದೀಪ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಅವ್ರು ಹೇಳಿದ್ರು, ಏನು ನೋಡ್ತಾ ಇದೆಯಪ್ಪ, ಇಷ್ಟೊಂದು ಬೆಳಕು ಎಲ್ಲಿಂದ ಬರ್ತಾ ಇದೆ? ಅವ್ರು ಹೇಳಿದ್ರು, ಇದು ಪ್ರಾರ್ಥನೆಯ ಶಕ್ತಿ. 700 ವರ್ಷದಿಂದ ನನಗೇನು ದೇವರ ಸೇವೆ ಕೊಟ್ಟು ಪ್ರಾರ್ಥನೆ ಮಾಡಿ ಮಾಡಿ ಇಲ್ಲಿ ಬೆಳಕುಂಟಾಗಿದೆ. ಸಾಧು ಸುಂದರ್ ಸಿಂಗ್ ಅವರ ಪುಸ್ತಕದಲ್ಲಿ ಹಿಮಾಲಯದ ಮಹರ್ಷಿ ಅಂತ ಬರೀತಾರೆ. ಈ ಹಿಮಾಲಯದಲ್ಲಿರುವಂಥ ಈ ಮಹರ್ಷಿಗೆ ಏನು ಕೆಲಸ ಗೊತ್ತಾ? ದೇವರು ಇವರ ಆತ್ಮವನ್ನು ಎಲ್ಲೋ ತೆಗೆದುಕೊಂಡು ಹೋಗ್ತಾನೆ. ಯಾವುದೋ ಪಂಜಾಬ್ಗೆ, ಯಾವುದೋ ಒಂದು ಗ್ರಾಮಕ್ಕೆ, ಇಲ್ಲ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಡೆಯುವಂಥ ಸಂದರ್ಭಗಳನ್ನು ತೋರಿಸ್ತಾನೆ. ಇದಕ್ಕೋಸ್ಕರ ಪ್ರಾರ್ಥನೆ ಮಾಡು, ಇದಕ್ಕಾಗ ಜಬಿ. ಅವ್ರು ತಿರುಗಾ ವಾಪಸ್ಸು ಬರುತ್ತೆ, ಆತ್ಮ ಶರೀರದಲ್ಲಿ ಹೋಗುತ್ತೆ. ದಿಸ್ ಆರ್ ಆಲ್ ಸೂಪರ್ ನ್ಯಾಚುರಲ್ ಥಿಂಗ್ಸ್. ಇದೆಲ್ಲ ಏರ್ಕಕ್ಕೆ ಮೇಲ್ಪಟ್ಟ ಕಾರ್ಯ. ಅವ್ರ ಕೆಲಸ ಅಲ್ಲಿ ನೋಡಿದಂಥ ಆ ಸಂದರ್ಭಗಳಿಗಾಗಿ, ಆ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡೋದೇ ಅವರ ಕೆಲಸ. என் கையில் ஆவலையா சுவிசேஷம் சொல்றதுக்கு? ஜெபி சார், ಜಪಿಕ್ಕಿಲ್ಲ ಇಲ್ಲಿಯಾ? ಪ್ರಾರ್ಥನೆ ಮಾಡ್ಬೋದಲ್ವಾ? ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಜನಗಳನ್ನು ಎಬ್ಬಿಸಿ ಕಳಿಸ್ಕೊಡ್ತಾನೆ.
எப்படியோ ஜனங்கள் சந்திக்க போகிறார். ಆಮೆನ್. ಹಲ್ಲೆಲೂಯಾ. 10ನೇ ವಾಕ್ಯ 15ನೇ ಅಧ್ಯಾಯ. ಬೇಗ ವಾಪಸ್ ಹೋಗೋಣ, ನಾನು ಮುಗಿಸ್ತೇನೆ. ಲೂಕ್ 15:10. ಒಬ್ಬ ಪಾಪಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಏನಾಗತ್ತಂತೆ? ದೇವರ ದೂತರ ಮುಂದೆ ಸಂತೋಷವಾಗುವುದು. ಆಮೆನ್. ಎಷ್ಟು ಜನ ಇವತ್ತಿನ ದೊಡ್ಡ ಸೇವಕರು ಎಷ್ಟು ಜನ ಬರ್ತಾರೆ ಮೀಟಿಂಗ್ಗೆ ಅಂತ ಕೇಳ್ತಾರೆ. ஐயா எங்க சபைக்கு வாங்க, எவ்வளோ பேர் வராரு? நான் வந்தா ஒரு 10,000 பேர் வராரா? ஆண்டவர் என்ன சொல்றார்? ஒரு பாவி. ಯಶನ ಒಬ್ಬ ಪಾಪಿಗೋಸ್ಕರನೇ ಗೆನೆಸರೇತ್ ಊರಿಗೆ ಸ್ವಾಮಿ ಹೋಗಿದ್ದಾನೆ. ಪ್ರಿಯರೇ, ದೆವ್ವ ಹಿಡಿದವನು ಎಷ್ಟು ಸಾವಿರ ದೆವ್ವ ಇತ್ತು ಅವನಲ್ಲಿ? 6,000 ದೆವ್ವ. ಅವನು ವರ್ಮನಕ್ಕಾಗ ಆಂಡವರು ಪೋನಾರು. ನನಗೋಸ್ಕರ ಯೇசுவே ಬಂದಿದ್ದಾನೆ. ಒಬ್ಬ ಪಾಪಿ, ஒரு பாவி மன திரும்பினால் பரலோகத்திலே தேவ தூதர்கள் ಸಂತೋಷಪಡುವಾர்கள். ಒಂದು ಎಷ್ಟು ಆತ್ಮ ತೆಗೆದುಕೊಂಬಂದು ஒரு ಪಾವಿಯ ಕೊಂಡು ಬಾಂಗೋ. ಒಬ್ಬ ಪಾಪಿಯನ್ನ ದೇವರ ಕಡೆಗೆ ತನ್ನಿ. ನೀವು ಸಾಯೋ ತನಕವೂ ನೀವು ದೇವರಿಗೆ ಅಭಾರಿಯಾಗಿದ್ದೀರಾ. ಆಮೆನ್. ಓವರ್ ಒನ್ ಸಿನ್ನರ್ ಹೂ ರಿಪೆಂಟ್ಸ್. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡರೆ ಪರಲೋಕದಲ್ಲಿ ಏನಾಗತ್ತೆ? ಸಂತೋಷ. 1 ಕೋಟಿ ಕೊಟ್ಟೆಯ ನಿಮ್ಮ ಸಭೆಗೆ. ರೆನಾಲ್ಡ್ ಬೊಂಕೆ ಅನ್ನುವಂಥ ಸೇವಕರು ಅವರ ಸೇವೆಯ ಆರಂಭದಲ್ಲಿ, ಊಳಿಯತ್ತಿನ ಆರಂಭத்திலே ರೆನಾಲ್ಡ್ ಬೊಂಕೆ ಜರ್ಮನಿಕಾರ್ ಸಿಫಾನ್ ಕ್ರೈಸ್ಟ್ ಫಾರ್ ಎವ್ರಿ ನೇಷನ್ ಕಮಿಟಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು. ಆರಂಭದಲ್ಲಿ ಆಫೀಸ್ಗೆ ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ, ಬಾಡಿಗೆ ಕಟ್ಟಕ್ಕೆ $40 ಕಟ್ಟಬೇಕು. $40. ஒரு நாள் லாஸ்ட் டே வந்துச்சு. ஜபித்து கொண்டிருக்கிறார். ஆண்டவரே, என்னுடைய தேவையை சந்திங்கோ யெகோவா ஈரே, நான் வாடிಗೆ ಕಟ್ಟ வேண்டும் என்று சொல்லி ಬಾಡಿಗೆನ ಕಟ್ಟಬೇಕು ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರ ವಾಯ್ಸ್ ಕೇಳ್ತಾ ಇದೆ, ಮಗನೇ ನಿನಗೆ $40 ಬೇಕಾ? 1 ಕೋಟಿ ಆತ್ಮ ಬೇಕಾ? ನಾನು ನೀನು என்ன செய்திருக்கிறோம்? ಆಗ ಏನು ಅವಶ್ಯಕತೆ ಇದೆ? ಎಷ್ಟು ಬೇಕು ಅವಾಗ? ಆ ಸಮಯದಲ್ಲಿ ಎಷ್ಟು ಬೇಕು? ಆಗ ಅವಶ್ಯಕತೆ. அப்போ என்ன தேவை அவருக்கு? $40. அது தானே கேட்டிருக்கிறோம். ಆದರೆ ಅವ್ರು ಹೇಳಿದ್ರು, ಸ್ವಾಮಿ ನಂಗೆ $40 ಬೇಕಾಗಿಲ್ಲ, 1 ಕೋಟಿ ಆತ್ಮವನ್ನು ಕೊಡು. God took him to Nigeria. He preached lakhs together, crores together people. 1000 ಲಕ್ಷ ಕೋಟ್ಯಾಂತರ ಜನಗಳಿಗೆ ನೈಜೀರಿಯಾ ದೇಶದಲ್ಲಿ, ಸೌತ್ ಆಫ್ರಿಕಾವನ್ನ ಅಲ್ಲಾಡಿಸಿದಂಥ ವ್ಯಕ್ತಿ. ದೇವರಿಗೋಸ್ಕರ ಕೋಟಿ ಆತ್ಮಗಳೇ ಆಂಡವರು ಕೊಡುತ್ತಾರೆ. ಒಂದು ಆತ್ಮಕ್ಕಾಗಿ ನಾವು ಪ್ರಾರ್ಥಿಸೋಣ. ஆண்டவரே, இந்த ஆண்டிலே ஒரு ஆத்மாவே நான் கர்த்தருக்குள்ளே கொண்டு வர வேண்டும் என்று நான் ஜெபிக்கிறேன். ಜನವರಿ ಶುರು ಮಾಡಿ ದೇವರ ಡಿಸೆಂಬರ್ ಮುಗಿಯೋದ್ರ ಒಳಗಡೆ 1 ಆತ್ಮವನ್ನಾದರೂ ನಾನು ನಿನ್ನ ಕಡೆಗೆ ತರೋದಕ್ಕೆ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಸತ್ತ ಸಭೆಯಲ್ಲ, ಸಭೆ ಜೀವಂತವಾಗಿರಬೇಕು. ನಾವು ಆರಾಧನೆ ಮಾಡುವಂಥ ದೇವರು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. We are not worshiping dead God. We are worshiping living Savior. மரித்து போன தேவனை ஆராதிக்கிறோமா? உயிரோடு இருக்கிற தேவனை ஆராதிக்கிறோம். ಪ್ರಾರ್ಥಿಸಿ, ಕಮಿಟ್ ಆಗಿ, ಡೆಡಿಕೇಟ್ ಆಗಿ, ಆಂಡವರೇ ஒரு ஆத்மாக்காக நான் சுவிசேஷம் சொல்ல போன்னு கர்த்தருக்குள்ளே கொண்டு வர வேண்டும். ನಿಮ್ಮ ಕಮಿಟ್ಮೆಂಟ್ನ ದೇವರು ನೋಡಿ ಒಂದು ಆತ್ಮವನ್ನು ಕಳಿಸ್ಕೊಡ್ತಾನೆ. ಕರ್ಕೊಂಬನ್ನಿ ಸಭೆಗೆ, ದೇವರು ಮುಡ್ತಾನೆ. ದೇವರಿಂದ ಆಗದ ಕಾರ್ಯ ಒಂದೂ ಇಲ್ಲ. ನನ್ನ ಹೆಂಡತಿ ನನ್ನನ್ನು ಸಭೆಗೆ ಕರ್ಕೊಂಡು ಹೋಗಿದ್ರೆ ನಾ ರಕ್ಷಣೆಗೆ ಬರ್ತಿರ್ಲಿಲ್ಲ. ಶಿ ಟುಕ್ ಟು ಚರ್ಚ್.
ಅವಳು ನನ್ನ ಸಭೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ದೇವರು ನನ್ನ ಮುಡ್ದ. ಏನಾಯಿತು ಅಂತಲೇ ಗೊತ್ತಿಲ್ಲ. ಪರಿಶುದ್ಧಾವಿ ಅಂದಮೇಲೆ ಇರಂಗಿನಾರ್. ರಕ್ಷಣೆ ಆಗೋಕ್ಕಿಂತ ಮುಂಚೆನೇ ಅಭಿಷೇಕ ಆಗೋಯ್ತು. ಗಾಡ್ ಈಸ್ ವೇಟಿಂಗ್ ಫಾರ್ ದ ಚಾನ್ಸ್. காட் இஸ் வெயிட்டிங் ஃபார் த சான்ஸ். ஆண்டவர் தருணத்துக்காக வெயிட் பண்றார். யாரான வந்தான ஆண்டவர் தொட போகிறார். ದೇವರು ಮುಟ್ಟು ಬಿಡ್ತಾನೆ. ನಂಬ್ತೀರಾ? ಹಲ್ಲೆಲೂಯಾ. ಕಳೆದು ಹೋದ ಕಾಸು ಮನ ತಿರುಗಲು ಸಾಧ್ಯವಿಲ್ಲ. ಕಾಸು ಮನ ತಿರುಗ ಮುಡಿಮಾ ಸಾಧ್ಯವಾಗದು. ಆದ್ದರಿಂದ ಈ ಸಾಮ್ಯ ಮುಗಿಸುವಾಗ ಕರ್ತನು ಜ್ಞಾನದಿಂದ ಪಾಪಿಯ ಬಗ್ಗೆ ಹೇಳುತ್ತಾ ಅಲ್ಲಿದ್ದ ಫರಿಸಾಯರಿಗೆ ಮತ್ತು ಪಾಪಿಗಳಿಗೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಷ್ಟೋ ಮುಖ್ಯವೆಂದು ಹೇಳುತ್ತಿದ್ದಾನೆ. ஏசாமி ಹೆಂಗ್ ಮಾತಾಡ್ತಾರೆ ನೋಡ್ರಿ, ಎಷ್ಟು ಬುದ್ಧಿ ஞான. எப்படி பேசுகிறார் ஏசப்பா? ஞானத்தோடு பேசுகிறார். காசு மன திரும்ப முடியாது. அந்த ஊமையை சொல்லி கடைசியில் வரும்போது ஒரு பாவி என்று சொல்லிட்டார் ஆண்டவர். எப்படி ஞானம் பாருங்க, எப்படி பேசுறார் ஏசப்பா. ಯೇಸುವಿಗೆ ಎಂಥ ಜ್ಞಾನ ನೋಡಿ. ಯಾಕಂದ್ರೆ ಒಂದು ನಾಣ್ಯ ದೇವರ ಕಡೆಗೆ ತಿರ್ಕೊಳ್ಳೋಕ್ಕಾಗತ್ತಾ? ಅಲ್ಲ. ಆದರೆ ಅವರ ಉದ್ದೇಶ ಏನು? ಕೊನೆಗೆ ಬರಬೇಕಾದ್ರೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡರೆ ಪರಲೋಕದಲ್ಲಿ ಇರುವ ದೇವ ದೂತರು ಸಂತೋಷ ಪಡ್ತಾರೆ. ಎಷ್ಟೋ ಮುಖ್ಯ ಪಾಪಿಗಳು ದೇವ್ರ ಕಡೆಗೆ ತಿರ್ಕೊಳ್ಳೋದು. ಪಾವಿಗಳು ಮನ ತಿರುಂಬರದು ಎವಳೋ ಮುಖ್ಯಮಾನದು. ಸಭೆ ಸ್ಟಾಗ್ನೆಂಟ್ ಆಗಬಾರ್ದು ಪ್ರಿಯರೇ. ಆದರೆ ನಿಂತು ನೀರಾಗಬಾರ್ದು, ಹರಿಯುವಂಥ ನೀರಾಗಬೇಕು. ನೀವೇ ಬರೋದು, ನೀವೇ ಚೇರ್ ಮುರಿಯೋದು, ಹೋಗೋದಕ್ಕಲ್ಲ ಸಭೆ ಇರುವಂಥದ್ದು. ಹೊಸ ಹೊಸ ಆತ್ಮಗಳನ್ನು ಕರೆದುಕೊಂಡು ಬರೋದಕ್ಕೆ ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಎದಕ್ಕೆ ಅನಾಯಿಂಟಿಂಗ್? Why you need the anointing? ಯಾಕೆ உங்களுக்கு எதுக்கு அபிஷேகம் தேவை? சப்பாளை தட்டு அந்நிய பாஷை போய் பேசிட்டு போறதுக்காகல்ல. பேய்களை துரத்த வேண்டும், வியாதிகளை குணமாக்க வேண்டும், ஜனங்களை கர்த்தருக்குள்ளே கொண்டு வர வேண்டும். ದುರಾತ್ಮಗಳನ್ನು ಓಡಿಸಿ ವ್ಯಾಧಿಗಳನ್ನು ವಾಸಿ ಮಾಡಿ ಕರ್ತನಲ್ಲಿ ಜನಗಳನ್ನು ಕರೆದು ತರಬೇಕು. ನಿಮ್ಮಲ್ಲಿ ಅಭಿಷೇಕ ಇಟ್ಟಿದ್ದಾನೆ ದೇವರು. ವಾಟ್ ಈಸ್ ದ ಯೂಸ್? ಯಾತಕ್ಕಮ್ಮ ಯೂಸ್? ಅದು ನೀವು ಉಪಯೋಗ ಮಾಡಿಲ್ಲ ಅಂದರೆ, ನಿಮ್ಮಲ್ಲಿ ಒಂದು 100 ನಾಣ್ಯ ಕೊಟ್ಟು ನೀವು ಉಪಯೋಗಿಸಿಲ್ಲ ಅಂದರೆ ಏನಕ್ಕದು? ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ದಾನೆ, ದೇವರು ನಿಮ್ಮನ್ನು ಆತ್ಮನ ವರಗಳಿಂದ ತುಂಬಿಸಿದ್ದಾನೆ. ಯಾತಕ್ಕೆ? ಎಲ್ಲವೂ ಆತನ ಉದ್ದೇಶಕ್ಕೆ. For the purpose of God. Hallelujah. Amen. ನಿಮ್ಮ ಮನೆಯ ಸುತ್ತಮುತ್ತಲು ಯಾವತ್ತನ ಓಡಾಡಿದ್ದೀರಾ? ಸಾಯಂಕಾಲ ಯಾವತ್ತನ ವಾಕ್ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗಿ ಒಂದು ರೋಡ್ ಸುತ್ಕೊಂಡು ಬನ್ನಿ. ಒಂದೊಂದು ಮನೆಗೂ ಕೈ ಕಟ್ಕೊ ಹೇಳಿಕೊಂಡು, ದೇವರಲ್ಲಿರುವಂಥ ಎಲ್ಲರೂ ಅವ್ರು ಯಾವ ಚರ್ಚ್ಕನ ಹೋಗ್ಲಿ ಪರವಾಗಿಲ್ಲ, ದೇವರಲ್ಲಿ ಬರಲಿ, ಯೇಸುವನ್ನು ಅರಿಯಲಿ. சொல்லுங்க. நானும் என் வீட்டாரும் அது ஆகிட்ட போதும். ಸಾಯಂಕಾಲ ಅಪ್ಪ ನಾ போயிருக்கீங்களா? ஒரு இரவு, ಒಂದು ರಾತ್ರಿ ಊಟ ಆದಮೇಲೆ ಹಾಗೆ ಹೋಗಿ ಬ್ಲೆಸ್ ಮಾಡಿಬಿಟ್ಟು ಬನ್ನಿ ಮನೆಗಳನ್ನು. ನಾವು ಸುತ್ತಿದ್ದೇವೆ ಸಭೆಯಲ್ಲಿ. ಬೆಳಗ್ಗೆ 4 ಗಂಟೆಗೆ ಬಂದು ಸುತ್ತಿದ್ದೇವೆ. ಇಲ್ಲಿ ಒಂದೊಂದು ಬೀದಿಯನ್ನು ಸುತ್ತಿದ್ದೇವೆ. 10 ವರ್ಷಗಳ ಕಾಲ ವಿ ವಾಕ್ ಅಂಡ್ ಪ್ರೈಡ್, ಪ್ರೇಯರ್ ವಾಕ್ ಮಾಡಿದ್ದೇವೆ. ಎದಕ್ಕಾಗ? ಎಂಗಳಕ್ಕಾಗವಾ? ದೇವರು ಆತ್ಮಗಳನ್ನು ರಕ್ಷಿಸಲಿ. ಆಂಡವರ ಎನ್ನಸೆ ಇಟ್ಟು ಆತ್ಮಗಳೇ ರಕ್ಷಿಸಿಕೊಳ್ಳೆ ಕೊಂಡು ಹೊರಟು. ಇನ್ನರ್ ಮೀನಿಂಗ್, ಕೊನೆಯದಾಗಿ ನಾನು ಒಳಗಿರುವಂಥ ರಹಸ್ಯವನ್ನು ಹೇಳ್ತಾ ಇದ್ದೇನೆ. ಯಾವ ರೀತಿ ಅವಳು ಮದುವೆಯಾಗಿರುವಂಥ ಮೊದಲ ಗೀತಿ ತನ್ನ ಹಣೆಯಲ್ಲಿ ಮದುವೆಯಾಗಿದ್ದಕ್ಕೆ ಆ ನಾಣ್ಯದ ಸರವನ್ನು ಕಟ್ಟಿಕೊಂಡಿದ್ಲೋ, ಇವತ್ತು ನಾನು ನೀನು ಮೊದಲಿಂಗನಿಗೆ ನಿಶ್ಚಿತಾರ್ಥವಾಗಿದ್ದೇವೆ. மணவாளனுக்கு நிச்சயமாகிருக்கிறோம். we are engaged to bridegroom. ಅಲ್ಲಿಂದ ಬಿದ್ದೋಯ್ತು ನಾಣ್ಯ, ನಾವು ಬೀಳಬಾರ್ದು.
ಮದಲಿಂಗನ ಜೊತೆಯಲ್ಲೇ ಮದಲಗೀತಿ ಇರಬೇಕು ಯಾವಾಗಲೂ. ಕೈಗಳನ್ನು ಮೇಲೆ ಕೆತ್ತಿ, ಮದಲಿಂಗನ ಜೊತೆಯಲ್ಲೇ ಮದಲಗೀತಿ ಮನವಾಳನೋಡೆ ಮನವಾಟಿ ಇರ್ಕಬೇಕು. ಆ ನಾಣ್ಯನ ಕಳ್ಕೊಂಡ್ಬಿಟ್ಲವಳು. ಇವತ್ತು ನಾವು ಒಂದು ಸೂಚನೆ ಅಡೆಯಾಳತೆ ಎಳೆದು ಬಿಡಕೂಡದು. Don't lose your identity that you are a bride and he is the bridegroom. Amen. ಒಂದು ಸೂಚನೆಯನ್ನ ಕಳ್ಕೋಬೇಡಿ. ನನಗೂ ನಿನಗೂ ಒಂದು ಗುರುತಿದೆ, ಆಧಾರ ಇದೆ. ಏನ್ ಗೊತ್ತಾ? ನಾನು ಮೊದಲ ಗೀತಿ, ಆತನು ಮೊದಲಿಂಗನು. ಆ ಮೊದಲ ಗೀತಿಯ ಗುರುತನ್ನ ಕಳ್ಕೋಬೇಡಿ, ನಾಣ್ಯವನ್ನ ಕಳ್ಕೋಬೇಡಿ. ಡೋಂಟ್ ಲೂಸ್ ದ ಅನಾಯಿಂಟಿಂಗ್. அபிஷேகத்தை எழுந்து விடாதீங்கள். கர்த்தரோடு இருக்கிற நெருக்கத்தை விடாதீங்கள். ஒரு நாಳು ಜಪಿயுங்கள். ದೇವರೊಂದಿಗೆ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಪ್ರೀತಿ, ಟೇಕ್ ದ ಸಂಡೇ ಸ್ಕೂಲ್. ಹೋಗಮ್ಮ ಸಂಡೇ ಸ್ಕೂಲ್ಗೆ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. தேவர் ஒಳ್ಳೆಯವನು. அவர் எங்களோடு எதுக்காக பேசுகிறார்? நேசிக்கிறார், ಅದಕ್ಕಾக பேசுகிறார். ಪ್ರೀತಿಸ್ತಾನೆ, ಅದಕ್ಕೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಹೋರ ಬಬಲ ಸಂತರೆಗೆರೆ ರಬಬ ಶಿಕಿರಿ. ಎಲ್ಲ ಮುಂದಕ್ಕೆ ಬನ್ನಿ. ಅಭಿಷೇಕ ಮಾಡಪ್ಪ, ಆನಂದಿಸುವೆ. ಉಜ್ಜೀವನ ಮಳೆಯಲ್ಲಿ ಹರ್ಷಿಸುವೆ. ಅಭಿಷೇಕ ಮಾಡಪ್ಪ, ಆನಂದಿಸುವೆ. ಉಜ್ಜೀವನ ಮಳೆಯಲ್ಲಿ ಹರ್ಷಿಸುವೆ. ಕೈಗಳನ್ನು ಮೇಲೆ ಕೆತ್ತಿ. ಅಭಿಷೇಕ, 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 ನಿನ್ನ ಅಭಿಷೇಕ. ಕೈಗಳನ್ನು ತಟ್ಟಿ ಹಾಡೋಣವಾ? ನನ್ನ ಆಯುಸ್ಸು ಕಳೆದಂತೆ ನಿನ್ನ ನಲ್ಲಿ ಹೆಚ್ಚಿಸಪ್ಪ. ದಿನವು ಕಳೆದಂತೆ ನಮ್ಮ ಆಯುಸ್ಸು ಕಳೆದಂತೆ ನಿನ್ನ ಅಭಿಷೇಕ ನಮ್ಮಲ್ಲಿ ಹೆಚ್ಚಿಸಪ್ಪ. ಸುರಿಸು ನಿನ್ನ ಪವಿತ್ರಾತ್ಮವ, ಉಜ್ಜೀವಿಸು ನನ್ನ ಆತ್ಮವ. ಸುರಿಸು ನಿನ್ನ ಪವಿತ್ರಾತ್ಮವ, ಉಜ್ಜೀವಿಸು ನನ್ನವ. ಉಜ್ಜೀವಿಸು ನನ್ನ ಆತ್ಮವ. ಅಭಿಷೇಕ ಮಾಡಪ್ಪ, ಉಜ್ಜೀವನ ಮಳೆಯಲ್ಲಿ ಹರ್ಷಿಸುವೆ. ಅಭಿಷೇಕ ಮಾಡಪ್ಪ, ಆನಂದಿಸುವೆ. ಉಜ್ಜೀವನ ಮಳೆಯಲ್ಲಿ ಹರ್ಷಿಸ. ಕೈಗಳ ಮೇಲೆ. ಯೆಸಯ್ಯ, 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 ಯೆಸಯ್ಯ. ಅಭಿಷೇಕ, 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 ಅಭಿಷೇಕ. ಅಭಿಷೇಕ ಮಾಡಪ್ಪ, ಆನಂದಿಸುವೆ. ಉಜ್ಜೀವನ ಮಳೆಯಲ್ಲಿ ಹರ್ಷಿಸುವೆ. ಸ್ಥಾನಮಾನ ಬೇಡ, ಯಾವ ಪದವಿ ನಮಗೆ ಬೇಡ. ಒಂದು ಆತ್ಮ ರಕ್ಷಿಸಲ್ಪಟ್ಟರೆ ಅದು ನಮಗೆ ಲಾಭ. ಸ್ಥಾನಮಾನ ಬೇಡ,
యేసయ్యా 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 యేసయ్యಾ ಹೇಳ್ರಿ ಸ್ಥಾನಮಾನ ಬೇಡ ಯಾವ ಪದವಿ ನಮಗೆ ಬೇಡ ಒಂದು ಆತ್ಮ ರಕ್ಷಿಸಲ್ಪಟ್ಟರೆ ಅದೇ ನಮಗೆ ಲಾಭ ಸ್ಥಾನಮಾನ ಬೇಡ ಯಾವ ಪದವಿ ನಮಗೆ ಬೇಡ ಒಂದು ಆತ್ಮ ರಕ್ಷಿಸಲ್ಪಟ್ಟರೆ ಅದು ನಮಗೆ ಲಾಭ ಬೇಡುವೆ ನಮ್ಮ ದೇಶಕ್ಕಾಗಿ ಅಳುವೆ ಅಳುವೆ ನಮ್ಮ ಜನರಿಗಾಗಿ ಬೇಡುವೆ ನಮ್ಮ ದೇಶಕ್ಕಾಗಿ ಅಳುವೆ ನಮ್ಮ ಜನರಿಗಾಗಿ Father, forgive our sins, Lord. சுவிசேஷம் சொல்லாமல் இருக்கிற பாவத்தை மன்னிச்சிடுங்கப்பா. நாங்கள் யாருக்கும் எங்கள் சாட்சியை சொல்லவே இல்லை. எங்கள் குற்றங்களை மன்னிச்சிடுங்க. நீங்கள் எங்களை அபிஷேகம் செய்தது ஆவியின் வரங்களினால் நிரப்பினது ಉನ್ನುಡಿಯ ಪ್ರಯೋಜನಕ್ಕಾಗಿ ಆಂಡವರೇ ಈ ಪಾತ್ರೆಗಳನ್ನು ಉಪಯೋಗಿಸ್ಕೋ ದೇವರೇ. ನಿನ್ನ ಮಹಿಮೆಯಿಂದ ತುಂಬಿದೆಯಾ, ವರಗಳಿಂದ ತುಂಬಿದೆಯಾ, ಅದು ಏನು ಪ್ರಯೋಜನ ಸ್ವಾಮಿ? ನಾವು ಹೊರಟು ಹೋಗಿ ಫಲಗಳನ್ನು ಕೊಡುವಂತೆ ದೇವರೇ ನಮ್ಮನ್ನು ಅಭಿಷೇಕ ಮಾಡು. ನಮ್ಮಲ್ಲಿರುವಂಥ ಕೊರತೆಗಳನ್ನು ನೀಗಿಸು. ಅಳಿದು ಹೋಗುವಂಥ ಆತ್ಮಗಳೆಲ್ಲ ದೇವ್ರ ಕಡೆಗೆ ತಿರುಗಿಕೊಳ್ಳುವಂಥ ಕೃಪೆಯನ್ನು ಕೊಡು ದೇವರೇ. ನಾವು ನಿನ್ನ ಮುಂದೆ ತಗ್ಗಿಸ್ಕೊಳ್ತಾ ಇದ್ದೇವೆ. ಕೆಲಸಕ್ಕೆ ಬಾರದ ನಮ್ಮನ್ನು ಉಪಯೋಗಿಸ್ಕೋ ಸ್ವಾಮಿ. ನಿನ್ನ ರಕ್ತ ನಮ್ಮೆಲ್ಲರನ್ನ ಮುಚ್ಚಲಿ. ವ್ಯಾಧಿಗಳು ಗುಣವಾಗಲಿ. ಕೆಲಸ ಇಲ್ಲದವರಿಗೆ ಕೆಲಸ ಸಿಗಲಿ. ಕೆಟ್ಟ ಕನಸುಗಳೆಲ್ಲ ಬರದೆ ಹೋಗಲಿ ಯೇಸುವಿನ ನಾಮದಲ್ಲಿ. ಇವರು ಇವರ ಮಕ್ಕಳು ವಾಸಿಯಾಗಲಿ. ನಾನು ಆಶೀರ್ವದಿಸ್ತೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೇನ್. ಒಬ್ಬರಿಗೊಬ್ಬರು ಕೈ ಕೊಟ್ಟು ವಿಶ್ ಮಾಡಿ.